Church, I greet you in the precious name of Jesus. ಸಭೆಯೇ ಅಮೂಲ್ಯವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರಿಗೂ ನನ್ನ ಶುಭಾಶಯಗಳು. God is always good. ದೇವರು ಯಾವಾಗಲೂ ಒಳ್ಳೆಯವನು. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, ತಂದೆಯೇ, we thank you that you are a good father. ನೀನು ಒಳ್ಳೆಯ ತಂದೆಯಾಗಿದ್ದೀಯ. You know and love your children. ನೀನು ತಿಳ್ಕೊಂಡಿದ್ದೀಯಾ ಮತ್ತು ನೀನು ನಿನ್ನ ಮಕ್ಕಳನ್ನ ಪ್ರೀತಿಸ್ತೀಯಾ. Not that they may know for themselves. ಅವರಿಗೆ ತಿಳ್ಕೊಳ್ಳಿಕ್ಕಾಗ್ತಾನೆ. That they serve a living God. ಅವರು ಜೀವ ಸ್ವರೂಪನಾದ ದೇವರಿಗೆ ಅವರು ಸೇವೆ ಮಾಡ್ತಿದ್ದಾರೆ. Especially our youth. ವಿಶೇಷವಾಗಿ ನಮ್ಮ ಯುವಕರು. That their spiritual eyes will open. ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. That they will know what great purposes you have for them. ಅವರಿಗಾಗಿ ಇಟ್ಟಿರುವಂತ ಉನ್ನತವಾದ ಕರ್ತನ ಉದ್ದೇಶಗಳು ಅವರಿಗೆ ತಿಳಿಯಬೇಕು. Oh, let faith rise up in their hearts. ಅವರ ಹೃದಯಗಳಲ್ಲಿ ನಂಬಿಕೆ ಎದ್ದೇಳಲಿ. Let their spiritual eyes open. ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. To know about faith. ನಂಬಿಕೆ ಬಗ್ಗೆ ಅರಿಯಲು. To know what is real faith. ನಿಜವಾದ ನಂಬಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಲು. Father, we thank you. ತಂದೆಯೇ, ನಿನಗೆ ವಂದನೆ. You are the same today. ನೀನು ಇವತ್ತಿನಿದ್ದ ಹಾಗೆ ಇದ್ದೀಯಾ. You never change. ನೀನು ಎಂದಿಗೂ ಬದಲಾಗಲ್ಲ. As you bless the people of faith in the Old Testament. ಹಳೆಯ ಒಡಂಬಡಿಕೆಯಲ್ಲಿರುವಂತ ಜನರನ್ನ ಯಾವ ರೀತಿಯಲ್ಲಿ ನಂಬಿಕೆಯಲ್ಲಿ ಆಶೀರ್ವದಿಸಿದೆ. As you bless the people in the New Testament. ಹೊಸ ಒಡಂಬಡಿಕೆಯಲ್ಲಿರುವಂತ ಜನರನ್ನ ಯಾವ ರೀತಿಯಲ್ಲಿ ಆಶೀರ್ವದಿಸಿದೆ. And today also you bless those who exhibit faith in their lives. ಕರ್ತನೇ, ಇವತ್ತು ಕೂಡ ಯಾರೆಲ್ಲ ತಮ್ಮ ನಂಬಿಕೆಯನ್ನು ಸದೃಶವಾಗಿ ತೋರಿಸ್ತಾರೋ ಅವರ ಜೀವಿತದಲ್ಲೂ ಕೂಡ that is the only way you made for us to receive your blessings. ನಿನ್ನ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಅದೊಂದೇ ಮಾರ್ಗವನ್ನು ನೀನು ಸಿದ್ಧಪಡಿಸಿದ್ದೀಯಾ. Help us to understand. ನಮಗೆ ಸಹಾಯ ಮಾಡು. What is true faith? ನಿಜವಾದ ನಂಬಿಕೆ ಅಂತ ಏನು? May it be found in each one of us. ಅದು ನಮ್ಮ ಪ್ರತಿಯೊಬ್ಬರಲ್ಲಿ ಕಾಣಲ್ಪಡಲಿ. In Jesus' matchless holy name we pray. ಯೇಸುವಿನ ನಾಮ ಸರಿಸಾಟಿ ಇಲ್ಲದ ನಾಮ, ಅದ್ಭುತವಾದ ನಾಮದಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. Amen. Amen. So church, let us go about faith. We have already seen some 4 aspects of faith. ನಾವು ಆಗಲೇ ಒಂದು ನಂಬಿಕೆಯ 4 ಸಂಗತಿಗಳನ್ನು ಆಗಲೇ ನೋಡಿದ್ದೇವೆ. First is the excellency of faith. ಮೊದಲನೆಯದು ಶ್ರೇಷ್ಠತೆಯ ಒಂದು ನಂಬಿಕೆ. That is Hebrews 11:1-3. ಹೀಬ್ರೂದವರಿಗೆ 11ನೇ ಅಧ್ಯಾಯ 1-2. Expression of faith. ಅದಾದ ಮೇಲೆ ನಂಬಿಕೆಯ ಸದೃಶ. Then we see the fellowship of faith. ಅದಾದ್ಮೇಲೆ ನಂಬಿಕೆಯ ಅನ್ಯೋನ್ಯತೆ. That is how Enoch walked with God. ಯಾವ ರೀತಿಯಲ್ಲಿ ಹನೋಕನು ದೇವರ ಜೊತೆ ನಡೆದ. Expression of faith is Abel worshipped God. ಹೇಗೆ ಹೇಬೇಲನು ದೇವರನ್ನ ಆರಾಧಿಸಿದ ಅನ್ನೋದು ಸದೃಶವಾದ ನಂಬಿಕೆ. Then we see how Noah worked for God. ಯಾವ ರೀತಿಯಲ್ಲಿ ನೋಹ ದೇವರಿಗೆ ಕಾರ್ಯ ಮಾಡಿದ ಅನ್ನೋದು. So that's a work of faith. ಅದು ನಂಬಿಕೆಯ ಕ್ರಿಯೆಯಾಗಿದೆ. Then we see Abraham. ಅದಾದ್ಮೇಲೆ ನಾವು ಅಬ್ರಹಾಮನನ್ನು ನೋಡ್ತೀವಿ. He had an obedience of faith. ಆತನಲ್ಲಿ ವಿಧೇಯತ್ವದ ನಂಬಿಕೆ. When you say faith, ನಂಬಿಕೆ ಅಂತ ಹೇಳುವಾಗ it touches every part of your life. ಅದು ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳನ್ನ ಮುಟ್ಟುತ್ತೆ. And you notice, as I said last Sunday, ನಾವು ಕಳೆದ ವಾರ ಹೇಳಿದಾಗೆ ನೀವು ಗಮನಿಸಬಹುದು. Why is Abel given first preference? ಹೇಬೇಲನಿಗೆ ಯಾಕೆ ಮೊದಲನೆಯ ಪ್ರಾಮುಖ್ಯತೆ ಕೊಡಲ್ಪಟ್ಟಿತು? That is all a secret message for us, that you come to God first through Calvary. ಅದೆಲ್ಲವೂ ಕೂಡ ನಮಗೆ ಒಂದು ಗುಪ್ತವಾಗಿರುವಂತ ಸಂದೇಶವಾಗಿದೆ. ನಾವು ಮೊದಲನೇ ಬಾರಿ ಬರುವಾಗ ನಾವು ಮೊದಲನೇ ಬಾರಿ ಕಲ್ವಾರಿಯ ಬಳಿ ಬರಬೇಕು. After you become an Abel, ನೀವು ಏಬೇಲ ಆಗುವಾಗ, then you become Enoch. ಅದಾದ್ಮೇಲೆ ಅನೋಕನಾಗ್ತೀರಾ. Spend a lot of time with God. ದೇವರ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಿರಿ. All believers. ಎಲ್ಲಾ ವಿಶ್ವಾಸಿಗಳು. Very sadly to say, ದುಃಖಕರವಾಗಿ ಹೇಳಬೇಕು they ಅಂದ್ರೆ, don't think spending time with God is the importantest thing in their life. ದೇವರ ಜೊತೆ ಸಮಯ ಕಳೆಯುವುದು ತಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದ ಸಂಗತಿ ಅಂತ ನೆನೆಸುವುದಿಲ್ಲ. I learned it the hard way. ನಾನು ಕಠಿಣವಾಗಿ ಕಲಿತುಕೊಂಡೆ ಈ ಸಂಗತಿಗಳನ್ನ. The day I met with Jesus, ಯಾವ ದಿನದಲ್ಲಿ ನಾನು ಯೇಸುವನ್ನು ಭೇಟಿಯಾದೆ, I was buffeted by the devil in such a way that I had to pray. ನಾನು ಸೈತಾನನಿಂದ ಎಷ್ಟು ಗುದ್ದಾಟಕ್ಕೆ ಹೋರಾಟಕ್ಕೆ ನಾನು ಒಳಗಾದೆ ಅಂದ್ರೆ ನಾನು ಪ್ರಾರ್ಥನೆ ಮಾಡಲೇಬೇಕಾಗಿತ್ತು. All others will be sleeping. ಮಿಕ್ಕಿದವರೆಲ್ಲರೂ ನಿದ್ರೆ But ಮಾಡ್ತಿದ್ರು. I am awake praying and praying. ನಾನು ಎಚ್ಚರವಾಗಿದ್ದು ಪ್ರಾರ್ಥಿಸ್ತಾ ಇದ್ದೆ. I was not able to sleep. ನಾನು ನಿದ್ರೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. But God had a plan. ಅದೇ ದೇವರ ಯೋಜನೆ He ಇತ್ತು. allowed that buffeting for me, because or trouble for me, so that I will just be in His presence. ಆ ಗುದ್ದಾಟಗಳನ್ನ, ಆ ಒಂದು ಹೋರಾಟಗಳನ್ನ ನನಗಾಗಿ ಸಮ್ಮತಿಸಿದ. ಯಾಕಂದ್ರೆ ನಾನು ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಕಳೆಯಬೇಕು ಅಂತ. I learned a valuable lesson. ನಾನು ಅಲ್ಲಿ ಬೆಲೆ ಬಾಳುವಂತ ಒಂದು ಸಂಗತಿಯನ್ನು ಕಲ್ತ್ಕೊಂಡೆ. My trouble was so deep. ನನ್ನ ಸಮಸ್ಯೆಗಳು ಎಷ್ಟು ಆಳವಾಗಿತ್ತು ಅಂದ್ರೆ, God has to really exist or I am finished. ದೇವರು ನಿಜವಾಗ್ಲೂ ಇರಬೇಕಿತ್ತು, ಇಲ್ಲ ಅಂತಂದ್ರೆ ನಾನು ಮುಳುಗೋಗ್ಬಿಡ್ತಿದ್ದೆ. It was such a terrible trouble. ಅಷ್ಟು ರೀತಿಯಾದ ಕಠಿಣವಾದ ಸಮಸ್ಯೆಗಳಾಗಿತ್ತು. And I had nobody to help me. ನನ್ನ ಹತ್ರ ಯಾರು ಕೂಡ ಇರ್ಲಿಲ್ಲ ನನಗೆ ಸಹಾಯ ಮಾಡಲಿಕ್ಕೆ. So I was reading the scriptures. ನಾನು ವಚನಗಳನ್ನ ಓದ್ತಾ ಇದ್ದೆ. And the beautiful thing is, ಸುಂದರವಾದ ಸಂಗತಿ ಏನು ಅಂದ್ರೆ, the Bible is true. ಸತ್ಯವೇದ ನಿಜವಾಗಿದೆ. Jesus is real. ಯೇಸು ನಿಜವಾಗಿದ್ದಾನೆ. We have a living God on our side. ನಮ್ಮ ಬಳಿಯಲ್ಲಿ ಜೀವ ಸ್ವರೂಪನಾದ ದೇವರಿದ್ದಾನೆ. My dear church, ನನ್ನ ಪ್ರಿಯ ಸಭೆಯೇ, shut out your problems out of your mind. ನಿಮ್ಮ ಮನಸ್ಸಿನಿಂದ ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ಮುಚ್ಚಾಕಿ. Close your ears to whatever you hearing. ನೀವೇನೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ಲದಕ್ಕೆ ನಿಮ್ಮ ಕಿವಿಗಳನ್ನ ಮುಚ್ಚಿ. Shut your mind
mind from the negative thoughts. ಎಲ್ಲ ನಕಾರಾತ್ಮಕವಾದ ಆಲೋಚನೆಗಳಿಗೆ ನಿಮ್ಮ ಮನಸ್ಸನ್ನ ಮುಚ್ಚಿಡಿ. Just look at the scriptures. ದೇವರ ವಚನದೆಡೆಗೆ ನೋಡಿ. Think in your heart. ನಿಮ್ಮ ಹೃದಯದಲ್ಲಿ ಯೋಚನೆ ಮಾಡಿ. This is God's word. ಇದು ನಿಜ ದೇವರ ವಚನವಾಗಿದ್ರೆ it is alive. ಅದು ಜೀವಂತವಾಗಿದೆ. It cannot die. ಅದು ಸಾಯಲಿಕ್ಕೆ ಸಾಧ್ಯ ಇಲ್ಲ. So we see ನಾವು ನೋಡ್ತೀವಿ after you become an Abel, ನೀವು ಏಬೇಲನಾದ್ಮೇಲೆ you must become Enoch. ಅನೋಕನಾಗಬೇಕು ನೀವು. And after you have Enoch in your life, ಅನೋಕನಾದ್ಮೇಲೆ ನಿಮ್ಮ ಜೀವಿತದಲ್ಲಿ you must become a Noah. ನೀವು ನೋಹನಾಗಬೇಕು. And after Noah, ನೋಹ ಆದ್ಮೇಲೆ you must have an Abrahamic lifestyle. ಅಬ್ರಹಾಮನ ಜೀವನ ಶೈಲಿಯನ್ನು ಹೊಂದಿಕೊಳ್ಳಬೇಕು. So we see in Abraham's life, ಅಬ್ರಹಾಮನ ಜೀವಿತದಲ್ಲಿ ನಾವು ಏನು ನೋಡ್ತೀವಿ? two major things happen. ಎರಡು ಮುಖ್ಯವಾದ ಸಂಗತಿ. One thing, ಮೊದಲನೇ he ಸಂಗತಿ, had to leave his country. ತನ್ನ ದೇಶವನ್ನ ಬಿಟ್ಟು ಹೋಗಬೇಕಾಯಿತು. You are ready to leave a country, right? ನೀವು ನಿಮ್ಮ ದೇಶವನ್ನ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧರಿದ್ದೀರಾ ಅಲ್ವಾ? No. If you have a good job and good life, you don't want to leave. ಒಳ್ಳೆ ಕೆಲಸ, ಒಳ್ಳೆ ಜೀವಿತ ಇಲ್ಲೇ ಇರಬೇಕಾದ್ರೆ ನೀವು ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡಲ್ಲ. If you have a lot of money, I don't. ಹೆಚ್ಚಾಗಿ ಹಣ ಇದ್ರೆ ಹೋಗಕ್ಕೆ ಇಷ್ಟ ಇಲ್ಲ. But let you get a call from America or some other place. ಅದೇ ಅಮೆರಿಕದಿಂದ ಎಲ್ಲಾದ್ರೂ ಬೇರೆ ಒಂದು ದೊಡ್ಡ ಸ್ಥಳದಿಂದ ನಿಮಗೆ ಕರೆ ಬಂದ್ರೆ, Oh, we like to run. ನಾವು ಓಡ್ಬೇಕು Because ಅನ್ಸುತ್ತೆ. it's good life there. ಯಾಕಂದ್ರೆ ಅಲ್ಲಿ ಒಳ್ಳೆ ಜೀವಿತ ಸಿಗುತ್ತೆ ಅಂತ. Abraham, ಆದ್ರೆ ಅಬ್ರಹಾಂ like he was living in America. ಅವನು ಅಮೆರಿಕದಲ್ಲಿ ಜೀವನ ಮಾಡ್ತಿದ್ದಂತ He had ವ್ಯಕ್ತಿ. everything. ಅವನ ಹತ್ರ ಎಲ್ಲ ಇತ್ತು He had ಅಂತ. a double-story building. ಅವರ ಹತ್ರ 2 ಮಹಡಿಯಷ್ಟು In those days, ಆ ದಿನಗಳಲ್ಲಿ to make a double-story building, 2 ಒಂದು ಮಹಡಿ ಇರುವಂತ ಕಟ್ಟಡಗಳನ್ನ only ಮಾಡ್ಲಿಕ್ಕೆ rich people can do ಬರೀ that. ಶ್ರೀಮಂತ ಜನರು ಮಾತ್ರ So ಮಾಡ್ಲಿಕ್ಕೆ he had ಸಾಧ್ಯ. pipe water running in his house ಅವನ ಮನೆಯಲ್ಲಿ ಪೈಪೋಟಿನ ನೀರು ಬರುವಂತ ಸಾಧನಗಳಿತ್ತು. thousands of years ago. 1000 ವರ್ಷಗಳ ಹಿಂದೆಯೇ He ಅದಿತ್ತು. was that rich. ಅಷ್ಟು ಮಟ್ಟಿಗೆ But ಶ್ರೀಮಂತನಾಗಿದ್ದ. God told him, ದೇವರು ಹೇಳಿದ, leave your country, ನಿನ್ನ ದೇಶ ಬಿಡು, leave your relatives. ನಿನ್ನ ಸಂಬಂಧಿಕರನ್ನ ಬಿಡು. How many of you are happy to leave your relatives? ಎಷ್ಟು ಜನ ಸಂತೋಷವಾಗಿರ್ತೀರಾ ನಿಮ್ಮ ಸಂಬಂಧಿಕರನ್ನ ಬಿಟ್ಟು ಹೊರಗಡೆ I ಬಂದಿದ್ರೆ? can see your hands. ನಿಮ್ಮ ಕೈಗಳನ್ನ ಮೇಲೆತ್ತಿದ್ದನ್ನ ನಾನು ನೋಡ್ತಾ ಇದ್ದೀನಿ. And it says, ಇದು ಹೇಳುತ್ತೆ, you must leave your riches now. ಅಲ್ಲಿ ಹೇಳ್ತಿದ್ದಾನೆ, ನಿನ್ನ ಶ್ರೀಮಂತಿಕೆಯನ್ನು And ಬಿಟ್ಟು come ಬಾ ಹೊರಗಡೆ ಬಾ. What would you do if you are Abraham? ನೀವು ಅಬ್ರಹಾಮನ ಸ್ಥಳದಲ್ಲಿ ಇದ್ರೆ ನೀವು God ಏನ್ is ಮಾಡ್ತೀರಿ? speaking to you ದೇವರು ನಿಮ್ಮ ಜೊತೆಯಲ್ಲಿ to do what ಮಾತನಾಡ್ತಿದ್ದಾನೆ. he wants you to do. ನೀವೇನ್ ಮಾಡ್ಬೇಕು ಅನ್ನೋದನ್ನ ಮಾಡು ಅಂತ ಹೇಳ್ತಿದ್ದಾನೆ. Abraham was that surrendered to God. ಅಬ್ರಹಾಮನು ಅಷ್ಟು ಶರಣಾಗತನಾಗಿದ್ದ. He never even argued with God. ಆತನು ದೇವರ ಜೊತೆ ನಾನು He just said, ವಾದನೂ ಮಾಡಲಿಲ್ಲ. I am going. ಆತನು ಹೇಳಿದ, ನಾನು ಹೋಗ್ತೀನಿ. 75 years old. 75 ವರ್ಷದವನು. Lots of friends around. ತುಂಬಾ ಸ್ನೇಹಿತರು ಸುತ್ತಮುತ್ತ And ಇದ್ದಾರೆ. he's going to a land of where there's enemies and strangers and bandits on the road, dacoits. ಯಾವ ದೇಶಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಶತ್ರುಗಳಿರುವಂತ ಜಾಗ, ಡಕಾಯಿತ ಇರುವಂತ ಜಾಗ, ಅಪರಿಚಿತರು ಇರುವಂತ ಜಾಗ No ಆಗಿದೆ. mobile phone. ಆಗ ಮೊಬೈಲ್ ಫೋನ್ ಇಲ್ಲ. You can't call for help. ಸಹಾಯಕ್ಕೆ ಕರೆ ಮಾಡ್ಲಿಕ್ಕೆ ಆಗಲ್ಲ. You go, they don't see you for years. ನೀವು ಹೊರಟೋಗ್ಬಿಟ್ರೆ ನೀನು ವರ್ಷಾನ್ಗಟ್ಲೆ ಅವ್ರು ಯಾರು ನಿನ್ನ ನೋಡಲ್ಲ. Really salute Abraham. ನಿಜವಾಗ್ಲೂ ಅಬ್ರಹಾಮ್ಗೆ ಸಲ್ಯೂಟ್ ಹೊಡಿಬೇಕು. 75 years old. 75 ವರ್ಷದವನು. He had obedience of faith. ಆತನಲ್ಲಿ ವಿಧೇಯತ್ವದ ನಂಬಿಕೆ ಇತ್ತು. And then we see the trial of faith. ಅದಾದ ಮೇಲೆ ನಾವು ನೋಡ್ತೇವೆ ಆ ಒಂದು ನಂಬಿಕೆಯ ಪರೀಕ್ಷೆ. But before all these things, ಇದೆಲ್ಲ ಆಗೋದಕ್ಕಿಂತ ಮುಂಚೆ I want to challenge you. ನಾನು ಸವಾಲು How ಹಾಕ್ತೇನೆ. do you come to faith? ನೀವು ನಂಬಿಕೆಯಡೆಗೆ ಹೇಗೆ ಬರ್ತೀರಾ? How you start faith? ಹೇಗೆ ನಂಬಿಕೆಯಲ್ಲಿ ಪ್ರಾರಂಭಿಸ್ತೀರಾ? Faith is started in the book of Mark 1:15. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ It says to ವಚನದಲ್ಲಿ repent ಇದು ಪಶ್ಚಾತ್ತಾಪ ಪಡಬೇಕು ಅಂದ್ರೆ and believe the good news. ಮತ್ತು ಪಶ್ಚಾತ್ತಾಪ ಪಟ್ಟು ಒಂದು ಶುಭ ಸಂದೇಶವನ್ನು ನಂಬಿ. So if an atheist wants to come, ಒಬ್ಬ ಒಂದು ನಾಸ್ತಿಕ ದೇವರ ಬಳಿಗೆ ಬರಬೇಕು if a ಅಂದ್ರೆ, skeptic wants to come, ಅಥವಾ ಒಬ್ಬ ದೇವರೇ ಇಲ್ಲದೆ ಇರುವಂತವನು ಅಂತ ನಂಬುವವನು ಆತನು ಬರಬೇಕು ಅಂತ ಬಯಸೋದಾದ್ರೆ, he first has to repent. ಆತನು ಮೊದಲು ಪಶ್ಚಾತ್ತಾಪ ಪಡಬೇಕು. Repent of what? ಯಾವುದಕ್ಕೆ ಪಶ್ಚಾತ್ತಾಪ Repent ಪಡಬೇಕು? of being an atheist. ಒಬ್ಬ ನಾಸ್ತಿಕನಾಗಿದ್ದೀನಿ ಅನ್ನೋದಕ್ಕೆ ಪಶ್ಚಾತ್ತಾಪ Repent of ಪಡಬೇಕು. being an unbeliever. ಅಥವಾ ಅವಿಶ್ವಾಸಿ ಆಗಿದ್ದೀನಿ ಅನ್ನೋದಕ್ಕೆ And ಪಶ್ಚಾತ್ತಾಪ ಪಡಬೇಕು. acknowledge the truth. ಮತ್ತು ಸತ್ಯವನ್ನು ಒಪ್ಪಿಕೊಳ್ಬೇಕು. See, the good thing about God, ದೇವರಲ್ಲಿರುವಂತ ಒಳ್ಳೆ ಸಂಗತಿ ಏನು ಗೊತ್ತಾ? he can be very abstract and say, you believe, I'll save you. ಆತನ ಒಂದು ವ್ಯತ್ಯಾಸವುಳ್ಳವರಾಗಿ ಹೇಳ್ಬೋದು, ನೀನು ನಂಬು, ನಾನು ನಿನ್ನ ಸಂರಕ್ಷಣೆ ಮಾಡ್ತೀನಿ I ಅಂತ. don't give any proof. ನಿನಗೆ ಯಾವ ಸಾಬೀತು ನಿದರ್ಶನ ಕೊಡಲ್ಲ. He could have done that. ಆತನ ಮಾಡ್ಬೋದಾಗಿತ್ತು. But God is so good. ಆದ್ರೆ ದೇವರು ಎಷ್ಟು ಒಳ್ಳೆಯವನಂದ್ರೆ He has given us lot of proof. ನಮಗೆ ಎಷ್ಟೊಂದು ನಿದರ್ಶನಗಳನ್ನ ಕೊಟ್ಟಿದ್ದಾನೆ. And for example, if you look at Jesus' life, ಉದಾಹರಣೆಗೆ ನಾವು ನೋಡುವುದಾದ್ರೆ ಯೇಸುವಿನ ಜೀವಿತ ನೋಡಿ. it was foretold that he will come to this world. ಯೇಸು ಬರೋದಕ್ಕಿಂತ ಮುಂಚೆ ಹೇಳಲ್ಪಟ್ಟಿತ್ತು ಆತನು ಬರುತ್ತಾನೆ He is ಅಂತ. foretold that he will be born of a virgin. ಆತನು ಕನ್ನಿಕೆಗೆ ಹುಟ್ಟಲ್ಪಡುತ್ತಾನೆ ಅಂತ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು. Given in Isaiah 7:14. ಯೆಶಾಯ 7ನೇ ಅಧ್ಯಾಯ 14ನೇ ವಚನದಲ್ಲಿ And there ಕೊಡಲ್ಪಟ್ಟಿದೆ. are some people who criticize, say, oh, it doesn't mean virgin. ಕೆಲವು ಜನರು ಟೀಕಿಸಿ ಹೇಳ್ತಾರೆ, ಇಲ್ಲ ಅದು ಕನ್ನಿಕೆ ಬಗ್ಗೆ ಹೇಳ್ತಿಲ್ಲ. And this is the latest thing about the Jewish people. ಇದು ಯಹೂದಿಗಳಲ್ಲಿ ಇರುವಂತ ಒಂದು They say ವಿನೂತನವಾದ it doesn't ಸಂಗತಿ. mean virgin. ಅದು ಕನ್ನಿಕೆ ಬಗ್ಗೆ ಹೇಳ್ತಿಲ್ಲ. But I would like them to read that verse. ಆದ್ರೆ ನಾನು ಹೇಳ್ತೇನೆ, ಬಯಸ್ತೇನೆ ಅವರು ಆ ವಚನವನ್ನು ಮತ್ತೆ What ಓದಿ. it say? ಅದೇನ್ ಹೇಳ್ತಾ ಇದೆ? It says God is going to give a sign.
ದೇವರು ಒಂದು ಗುರುತನ್ನ ಕೊಡುತ್ತಾನೆ ಅಂತ ಮುಂದೆ ಬರ್ತಾ ಇದೆ. That a virgin will conceive. ಒಬ್ಬ ಕನ್ನಿಕೆಯು ಗರ್ಭ ಧರಿಸುತ್ತಾಳೆ. So what was the author of Isaiah really writing? ಯೆಶಾಯ ಆ ಪುಸ್ತಕವನ್ನು ಬರೆದಾತನು ಏನ್ ಹೇಳ್ತಿದ್ದಾನೆ? He was writing about a fact about a young lady going to give birth to a child. ಒಬ್ಬ ಯವನಸ್ಥಳಾದ ಒಬ್ಬ ಹುಡುಗಿಯು ಒಂದು ಮಗುವನ್ನ ಹೆರುತ್ತಾಳೆ ಅನ್ನೋದರ ಬಗ್ಗೆ ಹೇಳ್ತಿದ್ದಾನೆ. It is common that a child will be born. ಒಂದು ಮಗು ಹೆರುವುದು ಒಂದು ಸಾಮಾನ್ಯವಾದ ಸಂಗತಿ. So when it says the word is not used as virgin there, ಇಲ್ಲಿ ಕನ್ನಿಕೆ ಅಂತ ಪದ ಉಪಯೋಗಿಸಲ್ಪಟ್ಟಿಲ್ಲ ಅಂತ ಅವ್ರು ಹೇಳುವಾಗ they fail to tell you ಅವರು ಸೋತಿದ್ದಾರೆ the ಹೇಳುವುದಕ್ಕೆ. Hebrew that they are referring to these days ಈ ದಿನಗಳಲ್ಲಿ ಹೇಳುತ್ತಿರುವಂತ ಆ ಒಂದು ಹೀಬ್ರೂ ಒಂದು ಪುಸ್ತಕದಡಿಗೆ ತೋರಿಸ್ತಿರೋದು is not the same Hebrew that Isaiah was written. ಯೆಶಾಯ ಬರೆದಾಗ ಆ ಒಂದು ಪದ ಇತ್ತಲ್ಲ, ಅದು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. Some modification happened. ಏನೋ ಒಂದು ಸ್ವಲ್ಪ ತಿರುಚಿದ್ದಾರೆ ಅಂತ ಹೇಳ್ತಾರೆ. Nowadays they don't use that same word for virgin anymore in Israel. ಈ ದಿನಗಳಲ್ಲಿ ಆ ಪದ ಕನ್ನಿಕೆಗೆ ಉಪಯೋಗಿಸಿದಂತ ಪದ ಈ ದಿನಗಳಲ್ಲಿ ಅವರು ಉಪಯೋಗಿಸ್ತಾ ಇಲ್ಲ. Dear church, ನನ್ನ ಪ್ರಿಯ ಸಭೆಯೇ, when you hear some stories from outside, ಹೊರಗಡೆಯಿಂದ ಬಂದಂತ ಕಥೆಗಳನ್ನು ನೀವು ಕೇಳುವಾಗ don't believe it. ನಂಬೇಡಿ. First research it yourself. ಮೊದಲನೇದಾಗಿ ನೀವೇ ಸಂಶೋಧಿಸಿ. So it is no sign if a young lady gets a child. ಒಬ್ಬ ಯವನಸ್ಥಳಾದವಳು ಒಂದು ಮಗುವನ್ನ ಹೆರ್ತಾಳೆ ಗೊತ್ತಾಗ್ಲಿಲ್ಲ ಅಂದ್ರೆ, unless it's a virgin, ಆಕೆ ಕನ್ನಿಕೆ ಆಗ್ಲಿಲ್ಲ ಅಂದ್ರೆ ಅದು ಗೊತ್ತೇ ಅಲ್ಲ. then surely it's a sign. ಕನ್ನಿಕೆ ಅಂತ ಬರುವಾಗ ಅದು ನಿಜವಾಗಿ Lord Jesus ನನ್ನ ಕರ್ತನಾದ ಯೇಸು was born of a virgin. ಒಬ್ಬ ಕನ್ನಿಕೆಗೆ ಹುಟ್ಟಿದನು. And there are so many other prophecies ಎಷ್ಟೊಂದು ಪ್ರವಾದನೆಗಳುಂಟು. in way he will how he will die, ಹೇಗೆ ಆತನು ಸಾಯ್ತಾನೆ, and the place that he will be born, ಯಾವ ಸ್ಥಳದಲ್ಲಿ ಹುಟ್ಟುತ್ತಾನೆ, and where he will live. ಆತನು ಯಾವ ಸ್ಥಳದಲ್ಲಿ ಜೀವಿಸ್ತಾನೆ. When you read all that, ಇದೆಲ್ಲ when you ಓದಿದಾಗ go and try to research it, ನೀವು ಹೋಗಿ ಅದನ್ನ ಸಂಶೋಧನೆ ಮಾಡಲಿಕ್ಕೆ then ಪ್ರಯತ್ನ you see ಪಟ್ಟರೆ it is true, it is true, it is true. ಅವ್ರಿಗೆ ಗೊತ್ತಾಗುತ್ತದೆ ಅದೇ ಇದು ನಿಜ, ಇದು ನಿಜ, ಇದು ನಿಜ ಅಂತ. Then he is the true Messiah. ಆಗ ಗೊತ್ತಾಗುತ್ತೆ ಆತನೇ ನಿಜವಾದ ಮೆಸ್ಸಿಯ. Oh, I am saved ನಾನು ರಕ್ಷಣೆ ಹೊಂದಿದ್ದೇನೆ through him alone. ಆತನ ಮುಖಾಂತರವೇ I have eternal life ನನಗೆ ನಿತ್ಯ ಜೀವ ಇದೆ. by faith in Jesus alone. ಯೇಸು ಕ್ರಿಸ್ತನ ಮೇಲೆ ಮಾತ್ರ ಇರುವಂತ ನಂಬಿಕೆಯಿಂದ. What a joy. ಎಂತ ಸಂತೋಷ. My dear church, ನನ್ನ ಪ್ರಿಯ ಸಭೆಯೇ, if all of us believe, ನಾವೆಲ್ಲರೂ ನಂಬುವುದಾದ್ರೆ there will be obedience. ಅಲ್ಲಿ ವಿಧೇಯತ್ವ ಇರುತ್ತದೆ. So first step is to repent. ಮೊದಲನೇ ಸಂಗತಿ ಪಶ್ಚಾತ್ತಾಪ Say, ಪಡಬೇಕು. yes Lord, I have not believed correctly. ಹೇಳ್ಬೇಕು, ಹೌದು ಕರ್ತನೇ ನಾನು ಸರಿಯಾಗಿ ನಂಬಲಿಲ್ಲ, Please help me to believe. ದಯವಿಟ್ಟು ನನಗೆ ಸಹಾಯ ಮಾಡು When you go to ನಂಬುವುದಕ್ಕೆ. God with your unbelief, ದೇವರ ಬಳಿಗೆ ನೀವು ನಿಮ್ಮ ಅಪನಂಬಿಕೆಯಿಂದ with your ಹೋಗುವಾಗ, doubts, ನಿಮ್ಮ ಅನುಮಾನಗಳ ಜೊತೆಗೆ the ಹೋಗುವಾಗ living Father in heaven, ಜೀವಂತವಾಗಿರುವ ಪರಲೋಕ ತಂದೆ He will answer you. ಆತನು ನಿಮಗೆ ಉತ್ತರ ಕೊಟ್ಟೇ Now I want to ಕೊಡ್ತಾನೆ. remind you, ನಿಮಗೆ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. Abel, ಏಬೆಲ, Enoch, ಅನೋಕ, they didn't have a Bible like you and me. ನಿಮ್ಮ ಹಾಗೆ ನಮ್ಮ ಹಾಗೆ ಸತ್ಯವೇದ ಇರಲಿಲ್ಲ ಅವ್ರ ಹತ್ರ. Why they are so appreciated by God? ಯಾಕೆ ಅವರು ಮೆಚ್ಚಲ್ಪಟ್ಟರು ದೇವರಿಂದ? Because even though they had no Bible, no much thing to hear about God, ಅವರ ಬಳಿ know about God, ಸತ್ಯವೇದವಿರಲಿಲ್ಲ, ದೇವರ ಬಳಿಗೆ ತಿಳ್ಕೊಳ್ಳಿಕ್ಕೆ ಯಾವ ಸಾಧನಗಳಿರಲಿಲ್ಲ, ಅರ್ಥಕೊಂಡಿರಲಿಲ್ಲ ದೇವರ ಬಗ್ಗೆ. ಆದ್ರೂ ಕೂಡ still they believed. ಆದ್ರೂ ಕೂಡ ನಂಬಿದ್ರು. They were rooted in Hebrews 11:6. ಹೀಬ್ರೂದವರಿಗೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಅವರು ಬೇರೂರಿದ್ರು. I would love you to memorize it. ನಾನು ಬಯಸ್ತೇನೆ ನೀವು ಅದನ್ನ ಬಾಯಿಪಾಠ ಮಾಡಿ. What it says. ಏನ್ ಹೇಳುತ್ತೆ? But without faith, ನಂಬಿಕೆ ಇಲ್ಲದೆ it's impossible to please God. ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. For he who comes to God, ಯಾರು ದೇವರ ಬಳಿಗೆ ಬರ್ತಾನೆ, he means she also ಆತನು ಅಂದ್ರೆ ಆಕೆಯೂ ಕೂಡ ಇದೆ, comes to God, ದೇವರ ಬಳಿಗೆ must ಬಂದಾಗ first believe ಮೊದಲನೇದಾಗಿ ಅವ್ರು ನಂಬಬೇಕು that he exists. ಆತನು ಇದ್ದಾನೆ ಅಂತ. Do you believe right now? ನೀವು ನಂಬ್ತೀರಾ ಈಗಲೇ? You close your eyes and say, yes, ಕಣ್ಣುಗಳನ್ನ ಮುಚ್ಚಿ ಹೇಳಿ, my ಹೌದು God exists. ನನ್ನ ದೇವರು ಇದ್ದಾನೆ. I tell you something, ನಾನು ಹೇಳ್ತೀನಿ, Abel never saw God. ಏಬೇಲ ದೇವರನ್ನ ನೋಡ್ಲಿಲ್ಲ, Enoch never saw God. ಅನೋಕ ದೇವರನ್ನ ನೋಡ್ಲಿಲ್ಲ, He believed. ಅಲ್ಲಿ ನಂಬಿದ್ರು. When he saw all the creation, ಎಲ್ಲಾ ಸೃಷ್ಟಿಗಳನ್ನ ನೋಡುವಾಗ he believed ಅವ್ರು ನಂಬಿದ್ರು, there is a God. ದೇವರಿದ್ದಾನೆ. And he started calling on God. ಆದ್ರೆ ದೇವರ ನಾಮವನ್ನು And ಕರೆಯುವುದಕ್ಕೆ when God ಪ್ರಾರಂಭಿಸಿದ್ರು. saw that he believed he exists, God answered him. ದೇವರಿಗೆ ನೋಡಿದಾಗ ಆತನ ನಂಬಿದ್ದಾನೆ, ನಾನು ಇದ್ದೇನೆ ಅಂತ, ಆಗ ಅವನಿಗೆ ಉತ್ತರ ಕೊಡೋದಕ್ಕೆ My dear ಪ್ರಾರಂಭಿಸಿದ. church, ನನ್ನ ಪ್ರಿಯ that's the ಸಹೋದರರೇ, start of your faith. ನಿಮ್ಮ ನಂಬಿಕೆಯ ಪ್ರಾರಂಭ ಅದೇ ಆಗಿದೆ. You believe God exists. ನೀವು ನಂಬ್ತಿದ್ದೀರಾ ದೇವರಿದ್ದಾನೆ ಅಂತ. And then we got a Bible to read now. ಈಗ ನಮ್ಮ ಬಳಿ ಸತ್ಯವೇದ ಇದೆ, Hundreds of stories. ನೂರಾರು ಕಥೆಗಳಿದೆ. Where we see God's works. ನಾವು ದೇವರ ಕ್ರಿಯೆಗಳನ್ನ ನೋಡಬಹುದು. ನಾವು We see a lot of things God has done. ಎಷ್ಟೋ ಸಂಗತಿಗಳು ದೇವರು ಮಾಡಿರೋದನ್ನ ನಾವು The ನೋಡಬಹುದು. sad thing about us, ಆದ್ರೆ ನಮ್ಮ ಬಗ್ಗೆ ಇರುವಂತ ದುಃಖಕರವಾದ ಸಂಗತಿ ಏನು? we say, ನಾವು ಹೇಳ್ತೇವೆ, I have some problem. ನಂಗೆ ಸಮಸ್ಯೆ ಇದೆ, But we have a God. ಆದ್ರೆ ನಮ್ಮ ಬಳಿ ದೇವರಿದ್ದಾನೆ. Praise God for that. ದೇವರು ನಮಗೆ So we ಸ್ತೋತ್ರ. see Abraham was 100 years old. ಅಬ್ರಹಾಮನು 100 He gets a ವರ್ಷದವನಾಗಿದ್ದಾಗ child. ಮಗ ಹುಟ್ಟುತ್ತಾನೆ.
Think of you, ನಿಮ್ಮ ಬಗ್ಗೆ ಆಲೋಚನೆ ಮಾಡಿ. 100 years old, 100 ವರ್ಷದವನಾಗಿರುವಾಗ ಮಗು ಆಗುತ್ತೆ. I'm talking about trial of faith. ಒಂದು ಇಲ್ಲಿ ನಾನು ಒಂದು ಪರೀಕ್ಷೆಯ ಬಗ್ಗೆ ಮಾತನಾಡ್ತಿದ್ದೇನೆ, ನಂಬಿಕೆಯ Some ಪರೀಕ್ಷೆ. trial may come in your life. ಏನಾದರೂ ಒಂದು ಪರೀಕ್ಷೆಗಳು The job you ಬರಬಹುದು. were waiting for never came. ಯಾವುದೋ ಒಂದು ಕೆಲಸಕ್ಕಾಗಿ ಕಾಯ್ತಾ ಇದ್ರಿ, ಅದು ಬರಲಿಲ್ಲ. Your friends are doing better than you. ನಿಮ್ಮ ಸ್ನೇಹಿತರು ನಿಮಗಿಂತಲೂ ಉತ್ತಮವಾಗಿ ಜೀವನ ನಡೆಸ್ತಾ ಇದ್ದಾರೆ. Others are blessed more than you. ನಿನಗಿಂತ ಹೆಚ್ಚಾಗಿ ಬೇರೆಯವರು ಆಶೀರ್ವಾದ And ಹೊಂದಿದ್ದಾರೆ. what happens to you? ಏನಾಗುತ್ತೆ ನಿಮ್ಗೆ? ಓ ಅಂತ ಅಳ್ತೀರಾ, Start crying. ಅಳಕ್ ಶುರು ಮಾಡ್ತೀರಾ. Some people say, why I was born? ಕೆಲವು ಜನ ಹೇಳ್ತಾರೆ ನಾನು ಯಾಕಾದ್ರೂ ಹುಟ್ಟಿದ್ನೋ. Some say, I'd rather die. ಕೆಲವು ಜನ ಹೇಳ್ತಾರೆ ಸತ್ತೋಗ್ಬಿಟ್ರೆ ಸಾಕು. It shows unbelief. ಅದೇನ್ ತೋರಿಸುತ್ತೆ? ಅಪನಂಬಿಕೆ It shows ತೋರಿಸುತ್ತೆ. that you're saying to God, ಅದೇ ನೀವೇನ್ ಹೇಳ್ತಿದ್ದೀರಾ ದೇವ್ರಿಗೆ? you're not telling the truth to me. ನೀ ನನಗೆ ಸತ್ಯವನ್ನು ಹೇಳ್ತಿಲ್ಲ. You're calling God a liar. ನೀನು ದೇವರನ್ನ ಸುಳ್ಳುಗಾರನಾಗಿ ಮಾಡ್ತಿದ್ದೀರಾ. God will never lie to you. ದೇವರು ಎಂದಿಗೂ ನಿಮಗೆ ಸುಳ್ಳು What ಹೇಳೋದಿಲ್ಲ. He has promised for you, ಆತ ನಿಮಗಾಗಿ ಏನು ವಾಗ್ದಾನ ಮಾಡಿದ್ದಾನೋ it must come to pass. ಅದು ಆಗೇ ಆಗ್ಬೇಕು. I would love you to memorize Jeremiah ನಾನು 29:11. ಬಯಸ್ತೇನೆ ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನವನ್ನ ಬಾಯಿಪಾಠ ಮಾಡಿ. When the devil comes against you, ಸೈತಾನನು ನಿಮ್ಮ ವಿರುದ್ಧವಾಗಿ ಬರುವಾಗ tells you, ನಿಮಗೆ ಹೇಳುವಾಗ, see, ನೋಡು what's your future? ನಿನ್ನ ಭವಿಷ್ಯ ಏನಿದೆ, What's your life? ನಿನ್ನ ಜೀವಿತ ಏನಿದೆ, What's tomorrow? ನಾಳೆ ಬಗ್ಗೆ ಏನು, What are you going to do? ಏನ್ ಮಾಡ್ತೀಯಾ, What do you usually do? ನೀನು ಜೀವನ ಮುಂಚಿತವಾಗಿ ಏನ್ ಮಾಡ್ತಿದ್ದೆ, You look around ನೀನೆಲ್ಲ ಸುತ್ತಮುತ್ತ ನೋಡ್ತೀಯ, and you see, ನೀನ್ ನೋಡ್ತೀಯ, oh, ಹೇಳ್ತೀಯ, that person is blessed. ಓ ಆ ವ್ಯಕ್ತಿ ಆಶೀರ್ವಾದ person ಹೊಂದ, blessed. ಈ ವ್ಯಕ್ತಿ ಆಶೀರ್ವಾದ You ಹೊಂದ. must laugh at devil. ನೀವು ಸೈತಾನ ಮೇಲೆ ನಗಾಡ್ಬೇಕು. Ha ha ha! ಆಹಾಹಾ, Devil, ಸೈತಾನೇ, my Father in heaven has said, ನನ್ನ ಪರಲೋಕದಲ್ಲಿರುವ ತಂದೆ He ಹೇಳಿದ್ದಾನೆ, has plans to prosper. ನನಗೋಸ್ಕರ ಅಭಿವೃದ್ಧಿ ಮಾಡೋದಕ್ಕೆ I ಯೋಜನೆ will be ಇಟ್ಟಿದ್ದಾನೆ. an Abel, ಮತ್ತೆ ನಾನು ಏಬೇಲನಾಗ್ಬೋದು, I will be an Enoch, ಮತ್ತು ನಾನು ಅನೋಕನಾಗ್ತೀನಿ, and I will be Noah, ನಾನು ನೋಹನಾಗ್ತೇನೆ, and I'll be Abraham, ನಾನು ಅಬ್ರಹಾಮನ ಹಾಗೆ and I know His blessing will come to me. ನನಗೆ ಗೊತ್ತು ಆತನ ಆಶೀರ್ವಾದಗಳು ನನಗಾಗಿ ಬಂದೇ ಬರುತ್ತೆ. Hallelujah. ಹಲ್ಲೆಲೂಯಾ. But what we do, ಅದು ನಾವೇನ್ ಮಾಡ್ತೀವಿ? we stop. ನಾವು ಅಲ್ಲೇ We ನಿಲ್ಸ್ಬಿಡ್ತೀವಿ, start crying. ಕಾಳಕ್ ಶುರು ಮಾಡ್ತೀವಿ. Oh, I'm not blessed. ಓ ನಾನು ಆಶೀರ್ವಾದ ಹೊಂದಿಲ್ಲ. But church, ಅದೇ ಸಭೆ, this is a trick of the devil, ಇದು ಸೈತಾನನ ತಂತ್ರ is ಆಗಿದೆ. to make you doubt God. ನೀವು ದೇವರನ್ನ ಅನುಮಾನ ಪಡಬೇಕು ಅನ್ನೋದು Doubt ಆತನ His ಬಯಕೆ. word. ಆತನ ವಚನವನ್ನು When He ಅನುಮಾನ says He is ಪಡಬೇಕು going to ಅಂತ. bless you, He is going to bless you. ಆತನ ಹೇಳಿರುವಾಗ ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ What ಆತನ you must do? ಆಶೀರ್ವದಿಸ್ತಾನೆ. ನೀವೇನ್ ಮಾಡ್ಬೇಕು? Be an Abel, ನೀವು ಹೇಬೇಲನಾಗಿರಿ, Be an Enoch. ಅನೋಕನಾಗಿರಿ, be a Noah, ನೋಹನಾಗಿರಿ, be a Abraham. ಅಬ್ರಹಾಮನಾಗಿರಿ. Keep on doing it. ದಿನ ಮತ್ತೆ ಮತ್ತೆ Don't ಮಾಡಿ. look for your blessings. ನಿಮ್ಮ ಆಶೀರ್ವಾದಕ್ಕಾಗಿ ಹುಡುಕಾಡ್ಬೇಡಿ, It is coming up behind. ಅದು ಬರ್ತಾ ಇದೆ ನಿಮ್ಮ ಹಿಂದೆ. I remember ನಾನು ಜ್ಞಾಪಕ in ಮಾಡ್ಕೊಳ್ತೀನಿ, 1983, 1983 there was ರಲ್ಲಿ a man of God having a crusade in Goa. ಗೋವಾದಲ್ಲಿ ಒಬ್ಬ ದೇವ ಸೇವಕರು ಒಂದು ಕ್ರುಸೇಡ್ ಅನ್ನು ನಡೆಸಿದ್ರು. And all of them were on the grounds before the crusade started getting dark, and they were praying for people. ಆ ಒಂದು ಕ್ರುಸೇಡ್ ಆಗೋಕ್ಕೆ ಮುಂಚೆ ರಾತ್ರಿಯ ಸಮಯವಾಗಿತ್ತು, ಜನರಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು ಎಲ್ಲ ನೆಲದಲ್ಲಿ. There was one man in that group was named Johnny. ಆ ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ರು, ಅವರ ಹೆಸರು ಜಾನಿ I ಅಂತ. couldn't see his face. ಅವ್ರ It was ಮುಖ dark. ನೋಡ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಕತ್ಲೆ And ಇದ್ದಿದ್ರು. I just went in the crowd and put my head inside the group. Suddenly he put his hand on my head. ಆ ಜನರ ಗುಂಪಿನ ಮಧ್ಯದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಿರುವಾಗ ಮಧ್ಯದಲ್ಲಿ ತೂರ್ಕೊಂಡು ನಾನು ಮುಂದೆ ಹೋದೆ. ಅವಾಗ ಅವ್ರು ಎಲ್ಲ ಜನಗಳಿಗಾಗಿ ಪ್ರಾರ್ಥಿಸುವಾಗ ನನ್ನ ಮೇಲೆ ಕೈ ಇಟ್ಟರು. You know, I am blessed in many ways. ನಾನು ಎಷ್ಟೋ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. But education is not my field. ಆದ್ರೆ ವಿದ್ಯಾರ್ಹತೆ ಅನ್ನುವಂಥದ್ದು ಅದು ನನ್ನ Maybe ಕ್ಷೇತ್ರ some ಅಲ್ಲ. of you don't have that field also. ನಿಮ್ಮಲ್ಲಿ ಅನಿಸಿರ್ಬೋದು ಆ ಕ್ಷೇತ್ರ ವಿದ್ಯಾರ್ಹತೆ ಇರೋ ಕ್ಷೇತ್ರ ನಿಮ್ಮದಲ್ಲ ಅಂತ. So he said, the lady said, he doesn't know anything about me. ನನ್ನ ಬಗ್ಗೆ ಆತನಿಗೆ ಗೊತ್ತೇ ಇಲ್ಲ ಜಾನಿ ಅವರಿಗೆ. He said, God has chosen the foolish things of the world to confirm the wise. ಅವ್ರು ಹೇಳಿದ್ರು, ಅವರು ದೇವರು ಬುದ್ಧಿಹೀನವಾದ ಸಂಗತಿಗಳನ್ನ ಆರಿಸಿಕೊಂಡಿದ್ದಾನೆ ಬುದ್ಧಿವಂತ ಜನರಿಗೆ ನಾಚಿಕೆ I ಪಡಿಸುವುದಕ್ಕಾಗಿ. caught over that promise. ನಾನು ಆ ವಾಗ್ದಾನವನ್ನು ಇಟ್ಕೊಂಡೆ. And what happened? ಏನಾಯ್ತು? When the devil come against me, ಸೈತಾನ ನನ್ನ ವಿರುದ್ಧವಾಗಿ ಬಂದಾಗ that time I had nothing. ನನ್ನಲ್ಲಿ ಅವಾಗ ಏನೂ I ಇರಲಿಲ್ಲ. will say to myself, ನಾನು ನನಗೆ ಹೇಳ್ಕೊಳ್ತಿದ್ದೆ, I'll quote the scripture. ಆ ವಚನವನ್ನ God has chosen me. ದೇವರನ್ನ ಆರಿಸಿದ್ದಾನೆ, God has chosen me. ದೇವರನ್ನ And ಆರಿಸಿದ್ದಾನೆ. that's good what I heard. ನಾನು ಏನನ್ನ ಕೇಳಿಸ್ಕೊಂಡೆ ಅದನ್ನ The ಹೇಳಿದೆ. devil got tired of attacking me. ಸೈತಾನ್ಗೆ ಸುಸ್ತಾಗೋಯ್ತು ನನ್ನ ಮೇಲೆ ಆಕ್ರಮಣ ಮಾಡಿ I ಮಾಡಿ. could not see anything. ನಾನು ಏನು ನೋಡ್ಲಿಕ್ಕೆ I ಸಾಧ್ಯ? don't know what's going to happen tomorrow. ನನ್ಗೆ ಗೊತ್ತೂ ಇಲ್ಲ ನಾಳೆ ಏನಾಗುತ್ತೆ ಅಂತ. I can tell you honestly, ನಾನು ಪ್ರಾಮಾಣಿಕವಾಗಿ there ಹೇಳ್ತೀನಿ, was an Abel in my life. ನನ್ನ ಜೀವಿತದಲ್ಲಿ ಏಬೇಲ ಇದ್ದ, There was Enoch. ಅನೋಕನಿದ್ದ, There was Noah. ನೋಹನಿದ್ದ, And there was Abraham. ಅಬ್ರಹಾಮನಿದ್ದ. What I used to do? ನಾನೇನ್ I ಮಾಡ್ತಿದ್ದೆ? used to worship God. ನಾನು ದೇವರನ್ನ ಆರಾಧಿಸ್ತಾ ಇದ್ದೆ. Early morning, get up and worship God. ಮುಂಜಾನೆ ಎದ್ದು ರಾತ್ರಿ Just ಆರಾಧಿಸ್ತಾ meditate on ಇದ್ದೆ. Calvary. ಕಲ್ವಾರಿ ಮೇಲೆ ಧ್ಯಾನಿಸ್ತಾ Know ಇದ್ದೆ. the love Jesus has for me. ಯೇಸು ನನಗಾಗಿ ಇಟ್ಟಿರುವಂತ ಪ್ರೀತಿ ಬಗ್ಗೆ ತಿಳ್ಕೊಳ್ತಾ ಇದ್ದೆ. Tears will be falling down. ಆಲೋಚನೆ ಮಾಡುವಾಗ ಕಣ್ಣೀರು ಸುರಿತಿತ್ತು ನನ್ನ That I know ಕಣ್ಣಿಂದ. He loves me. ನನ್ಗೆ ಗೊತ್ತಿದೆ ಆತ ನನ್ನ My dear ಪ್ರೀತಿಸ್ತಾನೆ. church, ನನ್ನ ಪ್ರಿಯ you ಸಭೆ, know He loves you. ನಿಮ್ಗೆ ಗೊತ್ತಿದೆ ಆತ ನಿನ್ನ When you ಪ್ರೀತಿಸ್ತಾನೆ. get discouraged, ನೀವು ನಿರಾಶೆಗೊಳ್ಳುವಾಗ you're saying that Jesus doesn't love you. ನೀವು ಹೇಳ್ತಾ ಇದ್ದೀರಾ ಯೇಸು ನನ್ನ ಪ್ರೀತಿಸಲ್ಲ ಅಂತ. Look at Calvary. ಕಲ್ವಾರಿ ಅಡಿಗೆ ನೋಡಿ, He loves you. ಆತ ನಿಮ್ಮನ್ನ He ಪ್ರೀತಿಸ್ತಾನೆ. took all the beating, all the
wounding just for you. ಎಲ್ಲಾ ಹೊಡೆತಗಳನ್ನ ಎಲ್ಲಾ ಗಾಯಗಳನ್ನ ನಿಮಗೋಸ್ಕರ ತೆಗೆದುಕೊಂಡ. Have fellowship with him. ದೇವರ ಜೊತೆ ಅನ್ಯೋನ್ಯತೆ ಹೊಂದ್ಕೊಳ್ಳಿ. Then ask him. ಆಗ ಕೇಳಿ. What to do? ಏನ್ ಮಾಡ್ಬೇಕು ನಾನು? One brother wrote to me. ಒಬ್ಬ ಸಹೋದರ Since now you are saved. ಇವಾಗ ನೀನು ರಕ್ಷಣೆ ಹೊಂದಿದೀಯ ಅಲ್ವಾ? Give away some tracts. ನೀವೀಗ ಕರಪತ್ರಗಳನ್ನ ಒಬ್ಬರಿಗೆ ಕೊಡು. So I said I want to do something for God. ನಾನು ದೇವರಿಗೆ ಏನೋ ಮಾಡಬೇಕು ಅಂತ ಬಯಸ್ತೀನಿ. Who is the one who did works for God? ಯಾರು ದೇವರಿಗಾಗಿ ಕಾರ್ಯ ಮಾಡಿದವರು? Build the ship. ಒಂದು ರಾವಿಯನ್ನು ಕಟ್ಟಿದವರು ನೋಹ. So what I did? ನಾನು ಏನು ಮಾಡಿದೆ? Took the track. ನಾನು ಕರಪತ್ರ ತಗೊಂಡೆ. I went to first time in my life. ಮೊದಲನೇ ಬಾರಿ ನನ್ನ ಜೀವಿತದಲ್ಲಿ. I would never do it. ಯಾವತ್ತೂ ಕೂಡ ಮಾಡಲ್ಲ ನಾನು. Oh, forget it. ಮರೆತು ಬಿಡಿ ಅದರ ಬಗ್ಗೆ ಮಾಡೋದು. Because I love Jesus. ನಾನು ಯೇಸುವನ್ನು ಪ್ರೀತಿಸುವುದರಿಂದ. I took the track and went on the street and I saw one lady carrying 2 bags. ಕರಪತ್ರವನ್ನು ತೆಗೆದುಕೊಂಡು ರಸ್ತೆಯಡಿಗೆ ಹೋದೆ ನಾನು. ಅಲ್ಲಿ ಒಬ್ಬ ಸ್ತ್ರೀ heavy bags. ಆ ರಸ್ತೆಯಲ್ಲಿ ಒಬ್ಬ ಸ್ತ್ರೀ ಇದ್ರು. 2 ಬುಟ್ಟಿಗಳನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಅವ್ರ ಹಿಂದೆ ನಾನು ಹೋದೆ. ಅಂತಂದೆ. And she looked at that. ಆಕೆ ಕರಪತ್ರ ನೋಡಿದ್ರು. She must have thought those guys who have no tongue, no, will come. ಆಕೆ ಅನ್ಕೊಂಡಿರ್ಬೇಕು ಮೂಗರು ಕಿವುಡ್ರು ಬರ್ತಾರೆ ಗೊತ್ತಾ? She looked at me. ಅನ್ಕೊಂಡು ಬರ್ತಾರಲ್ಲ ಅವ್ರು ಅನ್ಕೊಂಡಿರ್ಬೇಕು. She shoot me like the dog. ಒಳ್ಳೆ ನಾಯಿಗೆ ಓಡಿಸ್ದಂಗೆ ಹಂಗೆ ಓಡಿಸ್ಬಿಟ್ರು ನನ್ನ. ಶಿ ಅಂದ್ಬಿಟ್ರು. I felt so embarrassed. ನನಗೆ ಎಷ್ಟು ನಾಚಿಕೆ ಆಯ್ತು. I wish the ground will open and I will go inside. ನನಗೆ ಆ ಸಮಯದಲ್ಲಿ ನೆನೆಸ್ತು ಆ ಭೂಮಿ ಹಂಗೆ ಬಿರುಕು ಹಂಗೆ ನುಂಗ್ಬಿಡ್ಲಿ ಅಂತ ಮೊದಲನೇ ಬಾರಿ. And I thought people are watching me. ನಾನು ಅನ್ಕೊಂಡೆ ಜನರೆಲ್ಲ ನನ್ನ ಎಡೆಗೆ ನೋಡ್ತಿದ್ದಾರೆ. I felt like that. ನನ್ನ ಅನ್ನಿಸ್ತು. All the eyes on me. ಎಲ್ಲರ ಕಣ್ಣು ನನ್ನ ಮೇಲೆ ಇದೆ. But there was nobody there. ಅರೆ ಯಾರು ಇರಲಿಲ್ಲ. But I felt like that. ಅದು ನನಗೆ ಅನ್ನಿಸ್ತು ಅಷ್ಟೇ. What is the lesson you learn? ಅಲ್ಲಿ ಕಲ್ತ್ಕೊಂಡಂತ ಪಾಠ ಇದೆ. Don't give a tract to a lady who is carrying 2 heavy bags. ಒಬ್ಬ ಸ್ತ್ರೀ 2 ಬ್ಯಾಗ್ಗಳನ್ನ ಇಟ್ಕೊಂಡಿದ್ರೆ ಅಂತ ಸ್ತ್ರೀಗೆ ಹೋಗ್ಬಿಟ್ಟು ಕರಪತ್ರ ಕೊಡಕ್ಕೆ ಹೋಗಬೇಡಿ. Give it in a way that when you say, when they can take it from your hand. ನಿಮ್ಮ ಕೈಯಿಂದ ಕರಪತ್ರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಬೇಕು. ಆ ರೀತಿಯಾದ ಸಮಯದಲ್ಲಿ ಕೊಡಿ. Church, I can tell a lot of incidents. ನಾನು ನಿಮಗೆ ಎಷ್ಟೊಂದು ಪರಿಸ್ಥಿತಿಗಳ ಬಗ್ಗೆ ಹೇಳ್ತೀನಿ. I started working for God. ನಾನು ದೇವರಿಗಾಗಿ ಕೆಲಸ ಮಾಡ್ತಿದ್ದೆ. One day I went in a bar. ನಾನು ಒಂದಿನ ಬಾರ್ ಹೋದೆ. It's called Allegro Bar. Allegro Bar ಅಂತ ಇತ್ತು. It's still there in Panjim. ಇನ್ನೂ ಕೂಡ ಪ್ಯಾಂಜಿಮ್ ಅಲ್ಲಿ ಇದೆ. And I went inside and a lot of bank people had come. ನಾನು ಒಳಗಡೆ ಹೋದೆ. ಎಷ್ಟೊಂದು ಬ್ಯಾಂಕ್ ಜನರು ಅಲ್ಲಿ ಇದ್ರು. And all sat down. ಎಲ್ಲ ಕೂತ್ಕೊಂಡಿದ್ರು. I said I want to tell you something about ನಾನು God. ಅಂದೆ ದೇವರ ಬಗ್ಗೆ ನಿಮಗೆ ಹೇಳ್ಬೇಕು ನಾನು. And they said sit. ಅವರೆಲ್ಲರೂ ಬನ್ನಿ ಕೂತ್ಕೊಳ್ಳಿ. I said no, it's okay. ನಾನು ಅಂದೆ ಪರವಾಗಿಲ್ಲ. I knew something in my spirit. I knew they're going to chase me out. ನನಗೆ ಆತ್ಮದಲ್ಲಿ ಗೊತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಇವರು ನನಗೆ ಓಡಿಸ್ತಾರೆ ಅಂತ. And so then they gave me thumbs up. ಅದಾದ್ಮೇಲೆ ನನಗೆ ಅವರಿಗೆ ಥಮ್ಸ್ ಅಪ್ ಕೊಟ್ಟರು ಕುಡಿಲಿಕ್ಕೆ. I was feeling so embarrassed. ನನಗೆ ಒಂಥರ ನಾಚಿಕೆ ಆಗ್ತಿತ್ತು. But then I said I began to tell about Jesus. ನಾನು ಯೇಸುವಿನ ಬಗ್ಗೆ ಹೇಳೋದಕ್ಕೆ ಪ್ರಾರಂಭಿಸಿದೆ. One man got so angry with me. ಒಬ್ಬ ವ್ಯಕ್ತಿ ನನ್ನ ಮೇಲೆ ಎಷ್ಟು ಕೋಪ He ಮಾಡ್ಕೊಂಡ. started banging the table. ಅವನು ಮೇಜಿನ ಮೇಲೆ ಹೊಡೆಯೋದಕ್ಕೆ ಶುರು ಮಾಡ್ದ. They think ಅವ್ರು ಅನ್ಕೊಳ್ತಿದ್ದಾರೆ we try to convert them. ನಾವು ಅವ್ರನ್ನ ಮತಾಂತರ ಮಾಡ್ತಿದ್ದೇವೆ. No. ಇಲ್ಲ. Christians do not convert. ಕ್ರೈಸ್ತಿಯರು ಮತಾಂತರ Right? ಮಾಡುವುದಿಲ್ಲ. True Christians do not convert. ನಿಜವಾದ ಒಬ್ಬ ಕ್ರೈಸ್ತಿಯ ಮತಾಂತರ They ಮಾಡುವುದಿಲ್ಲ. preach the truth. ಅವರು ಸತ್ಯವನ್ನ ಬೋಧಿಸ್ತಾರೆ. Whether they believe or not is up to them. ಅವರು ನಂಬ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು. I was chased as though I came to his house and he chased me. I just got up and walked out. ಯಾರು ಮನೆಗೆ ಬಂದ್ರೆ ಯಾವ ರೀತಿಯಲ್ಲಿ ಅವ್ರ ಮನೆ ಅನ್ನೋ ರೀತಿಯಲ್ಲಿ ಓಡಿಸ್ತಾರಲ್ಲ ಆ ರೀತಿಯಾಗಿ ಇವರು ಆ ಜಾಗದಲ್ಲಿ ನಾನು ಓಡಿಸಿದ್ರು. Then I gave the thumbs up bottle in the waiter's hand and just walked out. ನಾನು ಥಮ್ಸ್ ಅಪ್ ಬಾಟ್ಲ್ ಇತ್ತಲ್ಲ ಅದನ್ನ ಹಾಗೆ ವೇಟರ್ ಕೈಯಲ್ಲಿ ಕೊಟ್ಬಿಟ್ಟು ಹೋದೆ. In Goa there's a ferry. ಗೋವಾದಲ್ಲಿ ಒಂದು ಫೆರಿ ಇದೆ. We get on ferry, all run for the bus or taxi. ಆ ಒಂದು ಫೆರಿ ಬಂದ ತಕ್ಷಣ ಅದು ಬಸ್ ಅಥವಾ ಟ್ಯಾಕ್ಸಿ ಅಂತ ಹಿಂದೆ So ಹೋಗಲ್ಲ. I get in the taxi. ಆ ಟ್ಯಾಕ್ಸಿ ಒಳಗಡೆ ನಾನು ಕೂತ್ಕೊಂಡೆ. I'm just telling you the works of faith. ನಾನು ನಂಬಿಕೆ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. Noah's works. ನೋಹನ ಕ್ರಿಯೆಗಳು. This is the work God has given for you and me now. ಇದು ನಮಗಾಗಿ ನಿಮಗಾಗಿ ದೇವರು ಕೊಟ್ಟಿರುವಂತ ಕ್ರಿಯೆ. Don't say it is not for me. ನಾನು ಹೇಳ್ಬೇಡಿ ನನಗಾಗಿ It ಇಲ್ಲ is for ಅಂತ. you. ಇದು ನಿನಗಾಗಿ ಇದೆ. Is worship for you? ಆರಾಧನೆ ನಿಮಗಾಗಿ ಇದೆಯಾ? Then you are able. ಹಾಗಾದ್ರೆ ನೀನು ಏಬೇಲ. Then is fellowshipping with God for you? ದೇವರ ಜೊತೆ ಅನ್ಯೋನ್ಯತೆ ಹೊಂದುವುದು Then you are ನಿಮಗಾಗಿ Enoch. ಇದೆಯಾ? ಹಾಗಾದ್ರೆ ನೀನು ಅನೋಕ. Then here comes the works. ಇಲ್ಲಿ ಕ್ರಿಯೆಗಳ ಬಗ್ಗೆ ಬರುತ್ತೆ. So in the taxi, you know how they jam the people in the taxi. ಯಾವ ರೀತಿ ಜನರನ್ನ ಗುಂಪನ್ನ ತಿರುಗಿಸ್ತಾರೆ ಗೊತ್ತಲ್ವಾ? India was, in India we jam like maybe we can come in the Guinness World Records. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ನಾವು ಬೇಕಾದ್ರೆ ಸೇರ್ಬೋದು. ಆ ರೀತಿಯಾಗಿ ಭಾರತದಲ್ಲಿ ಟ್ಯಾಕ್ಸಿಗಳಲ್ಲಿ ಚೆನ್ನಾಗಿ ಜನರು ತುಂಬಿಸ್ತಾರೆ. Guinness World Records. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ. And 17 people in one ambassador car. ಒಂದು ಅಂಬಾಸಿಡರ್ ಕಾರ್ ಅಲ್ಲಿ 17 ಜನ. The driver is almost outside. ಡ್ರೈವರ್ ಆಲ್ಮೋಸ್ಟ್ ಹೊರಗಡೆನೇ ಕೂತ್ಕೊಂಡು ಓಡಿಸ್ತಾ Then I turn around. ನಾನು ಆ ಸಮಯದಲ್ಲಿ ಆ ಗುಂಪಿನ ಮಧ್ಯೆ ತಿರುಗಿದ ಹಿಂದೆ I want to tell you something. ನಾನು ಏನು ಹೇಳಕ್ಕೆ ಬಯಸ್ತೀನಿ. Then I say Jesus loves you. ನಾನು ಅಂದೆ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. Jesus died on the cross. ಯೇಸು ನಿಮಗಾಗಿ ಶಿಲುಬೆಯಲ್ಲಿ ಸತ್ತನು. And you will expect now. Tell me what to do to be saved. ನೀವು ಅಪೇಕ್ಷೆ ಏನ್ ಪಡ್ತೀರಾ ಅಂದ್ರೆ ಆ ಜನರು ಹೇಳ್ಬೇಕು, ಹೇಳು ನಾವು ರಕ್ಷಣೆ ಹೊಂದೋದಕ್ಕೆ ಏನ್ ಮಾಡ್ಬೇಕು ಅಂತ. All are looking at me. ಅದೆಲ್ಲರೂ ನೋಡ್ತಿದ್ದಾರೆ. Not even one smile. ಒಂದು ನಗು ಮುಖನೂ ಇಲ್ಲ.
How long to preach? ಎಷ್ಟೊತ್ತುವರೆಗೆ ನಾನು I'm preaching over in 5 minutes. 5 ನಿಮಿಷದಲ್ಲಿ ಮುಗಿದೋಯ್ತು. Then I turn back. ನಾನು ತಿರ್ಗಾ ವಾಪಸ್ I feel all the eyes in my back. ನನಗೆ ಅನ್ನಿಸ್ತು ಎಲ್ಲರ ಕಣ್ಣುಗಳು ನನ್ನ ಮೇಲೆಗೆ ಚುಚ್ಚುತ್ತಾ ಇದೆ ಅಂತ. But I did for Jesus. ಅದು ನಾನು ಯೇಸುಗಾಗಿ ಮಾಡಿದೆ. Same thing. I can tell you so many stories. ಅದೇ ರೀತಿಯಾಗಿ ನಾನು ಎಷ್ಟೋ ಕಥೆಗಳನ್ನು ನಿಮಗೆ Which ಹೇಳ್ತೀನಿ. I experienced. ನಾನು ಏನೆಲ್ಲ ಅನುಭವಿಸಿದೆ. Why I'm saying this? ಯಾಕೆ ನೀವು ಇದನ್ನ You have ಹೇಳ್ತೀರಿ? to have a Noah in your life. ನಿಮ್ಮ ಜೀವಿತದಲ್ಲಿ ನೋಹ ಇರಬೇಕು. Abraham. ಅಬ್ರಹಾಮ. You have to obey God. ನೀವು ದೇವರಿಗೆ ವಿಧೇಯರಾಗಬೇಕು. I saw many believers. ನಾನು ನೋಡಿದ್ದೇನೆ ಎಷ್ಟೋ Sweet, ಜನರನ್ನ precious believers. ವಿಶ್ವಾಸಿಗಳು ಅಮೂಲ್ಯರಾದವರು When it comes to ಒಳ್ಳೆಯವರು their future, ಅವರ ಭವಿಷ್ಯದಲ್ಲಿ when it ಬರುವಾಗ comes to their job, ಅವರ ಕೆಲಸಗಳಿಗೆ when it ಬರುವಾಗ comes to their marriage, ಮದುವೆ ಸಂಬಂಧಿ ಬರುವಾಗ they don't ask God. ದೇವರ ಹತ್ರ ಕೇಳೋದೇ ಇಲ್ಲ. If I ask God, He will change His mind. ದೇವರ ಹತ್ರ ಕೇಳ್ಬಿಟ್ರೆ ನಾವು ಬದಲಾಯಿಸ್ಬಿಡ್ತಾನೆ ನಮ್ಮ I ಮನಸ್ಸನ್ನ. want this beautiful girl or boy. ಸುಂದರವಾದ ಯುವತಿ ಸುಂದರವಾದ ಯುವಕ ನನ್ನ ಜೀವಿತದಲ್ಲಿ And ಬೇಕು. after they get married, ಮದುವೆ ಆದ್ಮೇಲೆ one of our friends got married to a very pretty girl. ಒಬ್ಬ ಸ್ನೇಹಿತ ಇದ್ರು, ಅವರು ಸುಂದರವಾದ ಯುವತಿ ಜೊತೆ I was ಮದುವೆ a ಆದ. small boy. ಆಗ ನಾನು ತುಂಬಾ ಚಿಕ್ಕ ವಯಸ್ಸಿನ ಹುಡುಗ. He came 9 o'clock in the night 9 ಗಂಟೆಗೆ ರಾತ್ರಿ ಬಂದ. with a trunk on his head. ಒಂದು ಟ್ರಂಕ್ ಇಟ್ಕೊಂಡು ಬೇರೆ ತಲೆ Crying. ಕಣ್ಣೀರ್ Uncle! ಅಂಕಲ್ She chased me out. ಆಕೆ ನನ್ನ ಮನೆಯಿಂದ ಒದ್ದೋಡ್ಸಿದ್ದು. Do you want that? ಅದು ಬೇಕಾ ನಿಮ್ಗೆ? Don't go your will. ನಿಮ್ಮ ಚಿತ್ತದ ಅಡಿಗೆ ಹೋಗಬೇಡಿ, Go God's will. ದೇವರ ಚಿತ್ತದ ಅಡಿಗೆ If ಹೋಗಿ. you are interested in some person to marry, ಯಾವ ವ್ಯಕ್ತಿಯ ಮೇಲಾದ್ರೂ ಆಸಕ್ತಿ ಇದ್ರೆ ಮದುವೆ ಆಗ್ಬೇಕು go ಅಂತ and pray. ಹೋಗಿ ಪ್ರಾರ್ಥನೆ ಮಾಡು. God, show me. ದೇವರೇ ತೋರ್ಸು, Is this the right person? ಇದು ಸರಿಯಾದ ವ್ಯಕ್ತಿನಾ? But what we do? ನಾವೇನ್ ಮಾಡ್ತೀವಿ? No. ಅದನ್ನ We ಬಿಟ್ಬಿಟ್ಟು want shortcut. I got many stories ಹೋಗ್ತೀವಿ. ಎಷ್ಟೊಂದು ಕಥೆಗಳಿದೆ, of tears ಕಣ್ಣೀರಿನ ಕಥೆಗಳು which people are shedding today. ಜನರು ಇವತ್ತು Be ಸುರಿಸುತ್ತಿರುವಂತಹ. an Abraham. ಅಬ್ರಹಾಮನ ಹಾಗೇರಿ Listen to God. ದೇವರ ಸ್ವರಕ್ಕೆ Every ಕಿವಿಗೊಡಿ. step. ಪ್ರತಿ ಹೆಜ್ಜೆಯಲ್ಲಿ. One day one brother told me, ಒಂದಿನ I ಒಬ್ಬ got ಸಹೋದರ a ಹೇಳಿದ, job in Hong Kong. ಹಾಂಗ್ಕಾಂಗ್ ಅಲ್ಲಿ ಕೆಲಸ ಸಿಕ್ಕಿದೆ. First thing I thought, ಮೊದಲನೇ ಸಂಗತಿ did ಆಲೋಚನೆ God ಮಾಡಿದೆ, tell you to go? ದೇವರು ನಿನ್ಗೆ ಹೇಳಿದ್ರ Because ಹೋಗಿ. I learned to train myself at that. ಯಾಕಂದ್ರೆ ನನ್ನನ್ನು ನಾನು ತರಬೇತಿಗೊಳಿಸಿ I thought they are also doing the same thing. ನನಗೆ ಅನಿಸ್ತು ಅವರು ಕೂಡ ಹಾಗೆ ಮಾಡ್ತಿದ್ದಾರೆ. Then I realized ನನಗೆ ಅದಾದ್ಮೇಲೆ ಅರ್ಥ they are not ಆಯ್ತು, looking at God's will. ದೇವರ ಚಿತ್ತದೆಡೆಗೆ ಅವ್ರು They are ನೋಡ್ತಿಲ್ಲ, looking how much money they will get. ಎಷ್ಟು ಹಣ ಗಳಿಸಬಹುದು ಅನ್ನೋ ಬಗ್ಗೆ And if ನೋಡ್ತಿದ್ದಾರೆ. money is good, that side they jump that side. ಆ ಕಡೆ ಹಣ ಚೆನ್ನಾಗಿದ್ರೆ ಆ ಕಡೆ ಓಡ್ಬಿಡು. There's a sad story. ಅದೇ ದುಃಖಕರವಾಗಿರುವುದು. One brother was a drug addict. ಒಬ್ಬ ವ್ಯಕ್ತಿ ಇದ್ದ, ಮದ್ಯ ಸೇವನೆ This ಮಾಡ್ತಿದ್ದ. happened in Mumbai. ಇದು ಮುಂಬೈಯಲ್ಲಿ ಆದದ್ದು. He came to the faith. ಆ ಒಂದು ನಂಬಿಕೆಗೆ ಬಂದಿದ್ದ. Then he got a job which gave him a lot of money and he went abroad. ಒಂದು ಕೆಲಸ ಇತ್ತು, ಅದು ತುಂಬಾ ಸಂಬಳ ಸಿಕ್ತು, ಶುರುವಾದ ಸಂಬಳ ಸಿಕ್ತಿತ್ತು, ಅದಕ್ಕಾಗಿ ಅವನು ಆ ಕಡೆಗೆ ಹೋದ. He came back. ವಿದೇಶಕ್ಕೆ He was ಹೋದ, very rich, ತುಂಬಾ ಶ್ರೀಮಂತ. but no presence of God. ಆದ್ರೆ ದೇವರ ಪ್ರಸನ್ನತೆ He ಇದ್ದಿಲ್ಲ, died. ಸತ್ತೋದ. Went back to the old ways. ತಿರ್ಗಾ ಹಳೆಯ ಮಾರ್ಗಗಳೆಡೆಗೆ ಹೋದ. My dear church, ನನ್ನ ಪ್ರಿಯ be ಸಭೆ, an Abraham. ಅಬ್ರಹಾಮ. Now when you look at Abraham's life, ಅಬ್ರಹಾಮನ ಜೀವಿತ he ನೋಡುವಾಗ gave up that which he loved the most. ಆದ್ರೆ ಯಾವುದನ್ನು ಹೆಚ್ಚಾಗಿ ಪ್ರೀತಿಸಿದ್ನೋ ಅದನ್ನ ಬಿಟ್ಕೊಟ್ಟ. Would you give up? ನೀವು ಬಿಟ್ಕೊಡ್ತೀರಾ? Small things. ಚಿಕ್ಕ ಸಂಗತಿಗಳು. Maybe you love your sleep a lot. ಅಥವಾ ನಿಮ್ಮ ನಿದ್ರೆಯನ್ನ ತುಂಬಾ ಹೆಚ್ಚಾಗಿ ಪ್ರೀತಿಸ್ಬೋದು. Maybe you love some food a lot. ಅಥವಾ ಯಾವುದೋ ಒಂದು ತಿಂಡಿ ನಿಮಗೆ ತುಂಬಾ ಇಷ್ಟ ಇರ್ಬೋದು. Why don't you stop eating it for some time? ಯಾಕೆ ಸ್ವಲ್ಪ ಸಮಯದವರೆಗೂ ತಿನ್ನೋದನ್ನ ಬಿಡಬಾರ್ದು? It's a silly thing I'm saying, but ಒಂದು ಸಿಲ್ಲಿ ಆಗಿ ಅನಿಸ್ಬೋದು. I'm just saying, ನಾನು ಹೇಳ್ತಿದ್ದೀನಿ, love nothing else but God. ಯಾವುದನ್ನು ಪ್ರೀತಿಸಬೇಡಿ, ದೇವರನ್ನ ಬಿಟ್ರೆ. Love Him. ಆತನ ಪ್ರೀತಿಸಿ. Love Jesus. ಯೇಸುವನ್ನ If ಪ್ರೀತಿಸಿ. He bless you, don't bless you. ನೀವು ಆತ ನಿಮ್ಮನ್ನು ಆಶೀರ್ವದಿಸಲಿ, Your love ಆಶೀರ್ವದಿಸದೇ must ಇರಲಿ. be unconditional. ನಿಮ್ಮ ಪ್ರೀತಿ ಮಿತಿಯೇ ಇಲ್ಲದಿರಬೇಕು. And what did God say? ದೇವರೇನು ಹೇಳಿದ್ದಾನೆ? Abraham, ಅಬ್ರಹಾಮನೇ, give me Isaac. ನನಗೆ ಇಸಾಕನನ್ನು Now ಕೊಡು. Abraham was 100 years old. ಅಬ್ರಹಾಮ 100 ವರ್ಷದವನು. He believed God ಅವನು ದೇವರಲ್ಲಿ ನಂಬಿದ. and he thought. ಅವನ And ಆಲೋಚನೆ you know ಮಾಡ್ದ. one thing. ನಿಮ್ಗೆ ಗೊತ್ತಿದ್ಯಾ? Abraham's faith began like yours and mine. ಅಬ್ರಹಾಮನ ನಂಬಿಕೆ ಕೂಡ ನಿಮ್ಮ ಹಾಗೆ ನಮ್ಮ ಹಾಗೆ As his faith ಪ್ರಾರಂಭವಾಗಿತ್ತು. became more perfected, ಆತನ ನಂಬಿಕೆಯು ಹೆಚ್ಚಾಗಿ ಪರಿಪೂರ್ಣವಾಗುವಾಗ he could even have a talk face to face with God. ದೇವರ ಜೊತೆ ಮುಖಾಮುಖಿಯಾಗಿ ಮಾತನಾಡಲಿಕ್ಕೂ ಕೂಡ That ಸಾಧ್ಯವಾಗಿದೆ. can happen to you ಅದು also. ಕೂಡ ನಿಮಗೂ ಆಗಬಹುದು. So, can you imagine a young, beautiful child ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಚಿಕ್ಕ ಹುಡುಗ, ಸುಂದರವಾದ ಈ ಹುಡುಗ, and he takes Isaac ಇಸಾಕನನ್ನ ಕರ್ಕೊಂಡು ಹೋಗ್ತಾನೆ. and goes up to the mountain. ಬೆಟ್ಟದೆಡೆಗೆ ಹೋಗಿ And Isaac asked him a question. ಇಸಾಕ ಪ್ರಶ್ನೆ ಕೇಳ್ತಾನೆ ಅಬ್ರಹಾಮನ್ಗೆ. Appa, ಅಪ್ಪ, the fire is there, ಬೆಂಕಿ ಇದೆ, the wood is there, ಕಟ್ಟಿಗೆ ಇದೆ, but where's the sheep? ಕುರಿಮರಿಯಲ್ಲಿ? Abraham never told him. ಅಬ್ರಹಾಮ ಎಂದಿಗೂ ಹೇಳಲೇ ಇಲ್ಲ. If he had told him, ಅವ್ನು ಏನಾದ್ರು ಹೇಳ್ಬಿಟ್ಟಿದ್ರೆ ಮುಂಚಿತವಾಗಿ Isaac would run away. ಇಸಾಕ ಓಡೋಗ್ಬಿಡ್ತಿದ್ದ ಅಲ್ವಾ? But he came on the slope. ಆದ್ರೆ ಆ ಒಂದು ತುದಿಯಲ್ಲಿ ಆ ಬೆಟ್ಟದೆಡೆಗೆ ಬರುವಾಗ Then Abraham told Isaac, come here. ಅಬ್ರಹಾಮ ಇಸಾಕನಿಗೆ Show me your hands. ನಿನ್ ಕೈ ತೋರ್ಸು. Tied his hands. ಕೈ ಕಟ್ಟದ, Tied his legs. ಕಾಲುಗಳನ್ನು ಕಟ್ಟದ. Isaac thought it was a good joke. ಇಸಾಕ ಆಲೋಚನೆ ಮಾಡ್ದ, ಓ ಏನೋ ಹಾಸ್ಯ ಮಾಡ್ತಿದ್ದಾರೆ ನಮ್ಮಪ್ಪ ಇಲ್ಲಿ ಅಂತ. Then he put him on the altar. ಅವನನ್ನ ಎತ್ತಿ ಆ ಯಜ್ಞ ವೇದಿಕೆ ಮೇಲೆ ಇಟ್ಟ. Can you imagine Isaac's how much he must have feared? ಇಸಾಕನಲ್ಲಿ ಎಷ್ಟು ಹೆದರಿಕೆ ಇತ್ತು ಅಂತ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? Daddy, what are you doing? ಅಪ್ಪ ಏನ್ ಮಾಡ್ತಿದ್ಯಾ ನೀನು? Don't worry, son.
ಚಿಂತೆ ಮಾಡಬೇಡ You will only be dead for a few minutes. ಸ್ವಲ್ಪ ಸಮಯದವರೆಗೆ ಮಾತ್ರ ನೀನು Because ಸತ್ತೋಗ್ತೀಯ. God has promised. ಯಾಕಂದ್ರೆ ದೇವರು ವಾಗ್ದಾನ He is ಮಾಡಿದ್ದಾನೆ. going to make you a blessing to the world. ಆತನು ನಿನ್ನನ್ನ ಇಡೀ ದೇಶಕ್ಕೆ ಆಶೀರ್ವಾದ No, ಮಾಡ್ತಾನೆ. church, when I meditate on that, ಇದರಲ್ಲಿ ನಾನು ಧ್ಯಾನಿಸುವಾಗ have you ever seen dead bodies? ಸತ್ತಂತ ಶವನ ಯಾವತ್ತಾರ ನೋಡಿದ್ದೀರಾ? Never come alive. ಎಂದಿಗೂ ಜೀವಂತವಾಗಿ ಮತ್ತೆ ಬರಲ್ಲ. What a faith of Abraham. ಎಂತ ನಂಬಿಕೆ ಇತ್ತು He ಅಬ್ರಹಾಮನಿಗೆ. believed God. ದೇವರೇ ನಂಬಿದ. He didn't look at the circumstance. ಪರಿಸ್ಥಿತಿಗಳ He ಎಡೆಗೆ didn't look ನೋಡಿಲ್ಲ. at the dead things. ಸತ್ತಂತ ಸಂಗತಿಗಳನ್ನು Is ನೋಡಿಲ್ಲ. something dead in your life? ನಿಮ್ಮ ಜೀವಿತದಲ್ಲಿ ಸತ್ತಂತ ವಿಷಯಗಳಿದೆಯಾ? Lost opportunities. ಅದು ಅವಕಾಶಗಳನ್ನು ಕಳೆದುಕೊಂಡಿರುವಂತ Missed ಸಂಗತಿಗಳಿದೆಯಾ? the train. ಅಥವಾ ಟ್ರೈನ್ ನ ಮಿಸ್ ಮಾಡ್ಕೊಂಡಿರುವ ಸಂಗತಿ. You feel so dead. ನೀವು ಸತ್ತಂತವರಿಗೆ ಅನುಭವ ಇದೆಯಾ? I challenge you. ನಾನು ಸವಾಲಾಗ್ತೀನಿ. You are serving a God of opportunities. ನೀವು ಅವಕಾಶಗಳನ್ನು ಕೊಡುವಂತ ದೇವರಲ್ಲಿ You ನಂಬಿಕೆ got to ಇಟ್ಟಿದ್ದೀರಾ? cry out to Him. ನೀವು ಆತನಲ್ಲಿ ಮೊರೆ ಇಡಬೇಕು. Believe His word. ಆತನ ವಚನದಲ್ಲಿ ನಂಬಬೇಕು. And then what happened? ಅದಾದ್ಮೇಲೆ ಏನಾಗುತ್ತೆ? He was going to kill Isaac. ಇನ್ನೇನ್ ಸಾಯಿಸಬೇಕು ಇಸಾಕನನ್ನ? See Abraham's faith. ಅಬ್ರಹಾಮನ ನಂಬಿಕೆ ನೋಡಿ. Think of Isaac dead in front of his eyes. ಇಲ್ಲಿ ತನ್ನ ಕಣ್ಣು ಮುಂದೆ ಇಸಾಕ ಸತ್ತಂತವನಾಗಿರುವುದನ್ನು ಆಲೋಚನೆ ಮಾಡಿದ್ರೆ What if anybody saw what they'll think? ಯಾರಾದ್ರೂ ಅದನ್ನ ನೋಡಿದ್ರೆ ಏನ್ ಅನ್ಕೋತಾರೆ? That's why he never shared with his wife. ಅದಕ್ಕಾಗಿ ಅಬ್ರಹಾಮ ತನ್ನ ಹೆಂಡತಿ ಜೊತೆ ಎಂದಿಗೂ Now ಹಂಚಿಕೊಳ್ಳಿಲ್ಲ. the husbands are happy. Yes, pastor, I don't share with my wife. ಅದಕ್ಕಾಗಿ ಇವಾಗ ಗಂಡಂದಿರೆಲ್ಲ ಸಂತೋಷ ಪಡ್ತಿದ್ದೀರಾ? ಹೌದು ಪಾಸ್ಟರ್, ನನ್ನ ಹೆಂಡತಿ ಜೊತೆ ನಾನು ಯಾವ No, you ವಿಷಯಗಳನ್ನ should not ಹಂಚಿಕೊಳ್ಳಲ್ಲ. share when you give up Isaac. ನೀವು ಇಸಾಕನನ್ನ ಬಿಟ್ಟು ಕೊಡುವಾಗ ನೀವು ಅದನ್ನ ಹೇಳ್ಬಾರ್ದು. But my dear church, ಅದು ನನ್ನ ಪ್ರಿಯ ಸಭೆಯೇ, let's imitate this faith. ಈ ಒಂದು ನಂಬಿಕೆಯನ್ನ ನಾವು ಕೂಡ ಅನುಸರಿಸೋಣ. And the next thing of faith. ಇನ್ನು ಮುಂದಿನದ ಇರುವಂತ ಒಂದು ನಂಬಿಕೆಯ ಬಗ್ಗೆ Vision of faith. ಈಗ ದರ್ಶನದ ನಂಬಿಕೆ. In 20th verse. 20ನೇ ವಚನದಲ್ಲಿ ನಾವು ನೋಡಬಹುದು. Those days Isaac did not know what's going to be tomorrow. ಇಸಾಕನಿಗೆ ಆ ದಿನಗಳಲ್ಲಿ ಗೊತ್ತಿರಲಿಲ್ಲ ನಾಳೆ ಬಗ್ಗೆ ಏನು ಅಂತ. But he spoke the words of faith on his children. ಆದರೆ ತನ್ನ ಮಕ್ಕಳ ಮೇಲೆ ನಂಬಿಕೆಯ ವಚನಗಳನ್ನ ನುಡಿದ. Do you know that Isaac was a man of prayer? ಇಸಾಕನು ಒಬ್ಬ ಪ್ರಾರ್ಥನೆಯ ಮನುಷ್ಯನಾಗಿದ್ದ ಅಂತ ನಿಮ್ಗೆ ಗೊತ್ತಾ? Do you know that he married a woman who could not bear a child? ಆತನು ಮದುವೆಯಾದಂತ ಸ್ತ್ರೀ ಮಗುವನ್ನ ಹೇರುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. How many years do you think Isaac prayed for Rebecca? ಎಷ್ಟು ವರ್ಷಗಳ ಕಾಲ ಇಸಾಕನು ರೆಬೆಕ್ಕಳಿಗಾಗಿ ಪ್ರಾರ್ಥಿಸ್ತಾ ಗೊತ್ತಾ? I think most of you may not know. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರಬಹುದು. For 20 years 20 ವರ್ಷಗಳ ಕಾಲ he prayed much for his wife. ಆತನ ಹೆಂಡತಿಗೋಸ್ಕರ ಪ್ರಾರ್ಥಿಸಿದ. Husbands, instead of saying your wife is wrong or bad, I would encourage you, pray for her daily. ಗಂಡಂದಿರೇ, ನಿಮ್ಮ ಹೆಂಡತಿ ತಪ್ಪುಗಳನ್ನು ಹುಡುಕೋದನ್ನ ಬಿಟ್ಟು ಅದನ್ನ ಬಿಟ್ಟು ನೀವು ಆಕೆಗಾಗಿ ಪ್ರತಿನಿತ್ಯ Don't say to her, you are like that only. ಆಕೆಗೆ ಹೇಳಕ್ ಹೋಗ್ಬಿಡಿ ನೀನ್ ಹೆಂಗೇ ಇದೆಯಾ. You say, ನೀವು ಹೇಳಿ Jesus will change you ಯೇಸು ನಿನ್ನ ಬದಲಾಯಿಸ್ತಾರೆ. because you are praying for her. ಯಾಕಂದ್ರೆ ನೀವು ಆಕೆಗಾಗಿ ಪ್ರಾರ್ಥಿಸ್ತಾ So ಇದ್ದೀರಾ. Isaac prayed ಇಸಾಕ ಪ್ರಾರ್ಥಿಸಿದ 20 years. 20 ವರ್ಷಗಳ ಕಾಲ. Oh, at least you pray for 20 minutes, a great thing. 20 ನಿಮಿಷ ಪ್ರಾರ್ಥನೆ ಮಾಡ್ಬಿಟ್ರೆ ದೊಡ್ಡ ಸಾಧ್ಯತೆ. For 20 years. 20 ವರ್ಷಗಳ ಕಾಲ. See what a faith. ಎಂತ ನಂಬಿಕೆ He ಇತ್ತು. knew God will answer him. ಆತನಿಗೆ ಗೊತ್ತಿತ್ತು ದೇವರು ಆತನಿಗೆ ಉತ್ತರ ಕೊಟ್ಟೇ I hope you ಕೊಡ್ತಾನೆ. are understanding what is ನಾನು faith. ನಿರೀಕ್ಷಿಸ್ತೇನೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ. That's inward conviction. ಅದು ಒಳಗಡೆಯ ಮನವರಿಕೆ. It was going to happen. ಅದು ಆಗುತ್ತೇನು ಅಂತ See, ಭರವಸೆ. faith is not just sitting down. ನಂಬಿಕೆ ಅನ್ನೋದು ಸುಮ್ಮನೆ ಕುತ್ಕೊಳ್ಳೋದಲ್ಲ. There must be an Isaac in your life also. ನಂಬಿಕೆ ಅದರಲ್ಲಿ ನಿಮ್ಮ ಒಳಗಡೆ ಇಸಾಕನು ಇರ್ಬೇಕು. A vision of faith. ಅದು ದರ್ಶನ ಇರಬೇಕು ನಂಬಿಕೆದು. That what faith says is going to happen. ನಂಬಿಕೆ ಏನ್ ಹೇಳುತ್ತೋ ಅದು ಮಾಡೇ ಮಾಡುತ್ತೆ. Then we hear about Jacob. ಈಗ ನಾವು ಯಾಕೋಬರ ಬಗ್ಗೆ ನಾವು ನೋಡ್ತೀವಿ. What he did? ಏನ್ ಮಾಡ್ತಾನೆ? He went to his father-in-law's house with a staff. ಆತನು ತನ್ನ ಮಾವನ ಮನೆಗೆ ಒಂದು ಕೋಲನ್ನ ಇಟ್ಕೊಂಡು ಹೋದವನು. And when he was dying, ಅವನು ಸಾಯ್ಬೇಕಾದ್ರೂ he was ಕೂಡ leaning on the staff. ಆ ಕೋಲಿನ ಮೇಲೆ ಒರಗಿಕೊಂಡ. First, he was depending on that staff. ಮೊದಲನೇದಾಗಿ ಆ ಕೋಲಿನ It was ಮೇಲೆ his strength. ಆ ಕೋಲೆ ಆತನಿಗೆ ಒಂದು ಬಲವಾಗಿತ್ತು ಅನ್ನೋ ರೀತಿಯಲ್ಲಿ ಆತನು ಹೊಯ್ಕೊಂಡ. But when God broke him, ಆದ್ರೆ ದೇವರು ಆತನನ್ನು ಮುರಿದ. you remember the wrestling match here. ಜ್ಞಾಪಕ ಮಾಡ್ಕೊಳ್ತೀರಾ ಅಲ್ವಾ ಆ ಗುದ್ದಾಟ ಹೋರಾಟ ಮಾಡಿದ್ದು. So we see Jacob wrestled with God. ನಾವು ನೋಡ್ತೇವೆ ಯಾಕೋಬ ದೇವರ ಜೊತೆ ಹೋರಾಡೋದನ್ನ. And you know what happened? ಏನಾಯ್ತು ಗೊತ್ತಾಗಿದೆ ನಿಮಗೆ? God could not overcome him. ಅಲ್ಲಿ ನಾವು ನೋಡ್ತೇವೆ ದೇವರು ಅವನ ಮೇಲೆ ಜಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. That challenged me. ಅದು ನಿಮಗೆ ಸವಾಲಾಯ್ತು. When I don't see any blessing, ನಾನು ಏನೋ ಆಶೀರ್ವಾದವನ್ನು ನೋಡದೆ ಇರುವಾಗ go and keep on crying to God. ಮತ್ತೆ ಹೋಗಿ ದೇವರಲ್ಲಿ ಮೊರೆ Go and keep on knocking the door. ಹೋಗಿ ಬಾಗಿಲನ್ನ ತಟ್ತಾ ಇರೋದು. Go and keep on asking. ಹೋಗಿ ಮತ್ತೆ ಕೇಳ್ತಾ ಇರೋದು ದೇವರಲ್ಲಿ. The precious God ಅಮೂಲ್ಯನಾದ ದೇವರು answers even till today. ಇವತ್ತಿನವರೆಗೂ ಆತನ ಉತ್ತರ ಕೊಡ್ತಾನೆ And what happened to Jacob? ಯಾಕೋಬನಿಗೆ God ಏನಾಯ್ತು? touched his joint. ದೇವರು ಆತನ ಒಂದು ಜಾಯಿಂಟ್ಸ್ ಅನ್ನ ಮುಟ್ಟಿದ. And it says in Israel they don't eat the meat from this area. ಇಸ್ರಾಯೇಲ್ ಅಲ್ಲಿ ಹೇಳಲ್ಪಟ್ಟಿದೆ ಈ ಒಂದು ತೊಡೆಯ ಭಾಗದ ಒಂದು ಮಾಂಸವನ್ನು ತಿನ್ನೋದಿಲ್ಲ. And from that day he was limping. ಅವತ್ತಿನ ದಿನದಿಂದ ಹೋರಾಟದ ದಿನದಿಂದ ಆತನು ಕುಂಟುವುದಕ್ಕೆ So ಶುರು when ಮಾಡಿದ. he was dying, ಆ ಸಾಯುವಾಗ he was
leaning on that ಆ staff ಕೋಲಿನ ಮೇಲೆ ಬಾಗಿಕೊಂಡಿದ್ದ. because he could not stand ಯಾಕಂದ್ರೆ ನಿಂತ್ಕೊಳ್ಳಿಕ್ಕೆ with ಸಾಧ್ಯ the help of ಆಗ್ತಿರಲಿಲ್ಲ. the stick. ಆ ಒಂದು ಕೋಲಿನ ಸಹಾಯವಿಲ್ಲದೆ. So we see something here. ನಾವಿಲ್ಲಿ ಏನ್ When ನೋಡ್ತೀವಿ? Jacob left his place, ಯಾಕೋಬ ತನ್ನ ಸ್ಥಳವನ್ನು ಬಿಟ್ಟಾಗ, went with his own strength, ತನ್ನ ಸ್ವಂತ ಬಲದಲ್ಲಿ ಹೋಗುವಾಗ the sun set down. ಅಲ್ಲಿ ಸೂರ್ಯ ಮುಳುಗಿತು. We'll read it in the 28th chapter of Genesis. ಅಲ್ಲಿ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ನೀವು ಓದಿ. Then when he comes out of wrestling with God, ಆತನು ದೇವರ ಜೊತೆ ಒಂದು ಹೋರಾಟ ಮಾಡಿ ಬಂದಾಗ the sun rises up again. ಇಲ್ಲಿ ಸೂರ್ಯೋದಯವಾಯಿತು. So we see ನಾವು ನೋಡ್ತೇವೆ God's teaching us a lesson. ದೇವರು ನಮಗೆ ಪಾಠ ಕಲಿಸ್ತಾ ಇದ್ದಾರೆ. ಯಾಕೋಬನ ಮುಖಾಂತರ Depend on me. ನನ್ನ ಮೇಲೆ ಆತ್ಕೋ. Your future belongs to me. ನಿನ್ನ ಭವಿಷ್ಯ ನನ್ನ Your ಕೈಯಲ್ಲಿ. blessings comes from me. ನಿನ್ನ ಆಶೀರ್ವಾದಗಳು ನನ್ನಿಂದ ಬರುತ್ತೆ. Don't depend on yourself. ನಿನ್ನ ಮೇಲೆ ನೀನು ಆತ್ಕೊಳ್ಬೇಡ. So then we see that is a worship of faith. ಇಲ್ಲಿ ನಾವು ನೋಡ್ತೇವೆ ಆರಾಧನೆಯ ಒಂದು ನಂಬಿಕೆ. 22nd verse. 22ನೇ It's ವಚನದಲ್ಲಿ a persistence faith. ಇದು ಬಿಟ್ಟು ಕೊಡದ ನಂಬಿಕೆ ಬಗ್ಗೆ ಇದೆ. It is going to happen. ಇದು ಆಗತ್ತೆ ನೋಡಿ. That Israel is going to go out of Egypt. I know it's going to happen. ಇಸ್ರಾಯೇಲ್ ಈಜಿಪ್ಟ್ ದೇಶದಿಂದ ಹೊರ ಹೋಗುತ್ತದೆ, ಅದು ಆಗತ್ತೆ ಅನ್ನುವಂತ Joseph ನಂಬಿಕೆ. knew that. ಯೋಸೇಫನಿಗೆ ಗೊತ್ತಿತ್ತು. And he knew he was not going to live. ಆತನಿಗೆ ಗೊತ್ತಿತ್ತು, ಆದ್ರೆ ಅಲ್ಲಿವರೆಗೂ ಜೀವಿಸೋದಿಲ್ಲ What ಅಂತ. he did? ಅವನೇನ್ He ಮಾಡ್ದ? gave instructions. ಆತನು ಸೂಚನೆಗಳನ್ನ ಕೊಟ್ಟ. Can you imagine you telling somebody, you take my bones away. ಆಲೋಚನೆ ಮಾಡಿ ನೀವು ಬೇರೆಯವರಿಗೆ ಹೇಳ್ತಾ ಇದ್ದೀರಾ ನನ್ನ ಎಲುಬುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಹೋದಾಗ, And that guy has got Kannadi of unbelief. ಅಲ್ಲಿ ಆ ವ್ಯಕ್ತಿಗೆ ಹೇಳ್ತಾ ಇರುವಂತ ವ್ಯಕ್ತಿಗೆ, ಕೇಳಿಸ್ಕೊಳ್ತಾ ಇರುವಂತ ವ್ಯಕ್ತಿಗೆ ಅಪನಂಬಿಕೆ ಕನ್ನಡಿಗಳನ್ನ ಹಾಕೊಂಡಿದ್ದಾನೆ. Mad fellow. ಏನು ಹುಚ್ಚ ಹುಟ್ಟಿದಾಗ ಅವನು. But when it happened, ಆದ್ರೆ ಆದಾಗ oh, that Joseph was a man of faith. ಯೋಸೇಫನು ನಂಬಿಕೆಯ ವ್ಯಕ್ತಿಯಾಗಿದ್ದ. Then next is decision of faith. ಮುಂದಿನ ಒಂದು ಸಂಗತಿ, To all my young what do you say, friends in the church, ನಾ ಎಲ್ಲ ಕಿರಿಯ ವಯಸ್ಸಿನ ನನ್ನ ಸ್ನೇಹಿತರಿಗಾಗಿ ಇರುವಂತದ್ದು ನಿರ್ಧಾರದ ನಂಬಿಕೆಯ ಬಗ್ಗೆ. starting from 10 years old. 10 ವರ್ಷದ ವಯಸ್ಸಿನಿಂದ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರು. It's a decision of faith. ಇದು ನಂಬಿಕೆಯ ಒಂದು ನಿರ್ಧಾರ. ಮೋಶೆ he had all of Egypt to enjoy. ಆತನ ಬಳಿ ಇಡೀ ಈಜಿಪ್ಟ್ ದೇಶದ ಸಂತೋಷ ಪಡಲಿಕ್ಕೆ ಇತ್ತು. He had money, ಹಣ ಇತ್ತು, he had power, ಅಧಿಕಾರ he ಇತ್ತು, can marry as many women as he ಎಷ್ಟು wanted. ಸ್ತ್ರೀ ಬೇಕಾದ್ರೂ ಆತನ ಮದುವೆ ಆಗಬಹುದಾಗಿತ್ತು. But he took a decision. ಅದೇ ನಿರ್ಧಾರ If I ತೆಗೆದುಕೊಂಡ. go that way, ಆ ಮಾರ್ಗದಲ್ಲಿ ಹೋದ್ರೆ I will lose out heaven. ಪರಲೋಕವನ್ನ ಕಳ್ಕೊಂಡ್ಬಿಡ್ತೀನಿ. I reject those things. ಅದನ್ನ ತಿರಸ್ಕರಿಸ್ತೀನಿ. So when you have faith, ನಿಮ್ಮಲ್ಲಿ ನಂಬಿಕೆ ಇರುವಾಗ there will be a Moses inside you. ಮೋಶೆ ನಿಮ್ಮ ಒಳಗಡೆ ಇರ್ತಾನೆ. You will never get involved with immorality. ಒಂದು ಅನೈತಿಕತೆ ಒಳಗಡೆ ಹೋಗುವುದಿಲ್ಲ. You will run away from those things. ನೀವು ಆ ಸಂಗತಿಗಳಿಂದ ದೂರ ಓಡೋಗ್ತೀರಾ. Then we see here, even in that time he's a Pharaoh's son. ಆ ಸಮಯದಲ್ಲಿ ಆತ ಫರೋಹನ ಮಗನಾಗಿದ್ರೂ ಕೂಡ All the best food, ಎಲ್ಲ ಉತ್ತಮವಾದ ಆಹಾರ, best comfortable living, ಆರಾಮದಾಯಕವಾದ ಜೀವಿತ, super lifestyle. ಒಂದು ಸೂಪರ್ ಜೀವನ ಶೈಲಿ. Think of living in a 7-star hotel all your life. ಆಲೋಚನೆ ಮಾಡಿ ನಿಮ್ಮ ಇಡೀ ಜೀವನ ಪರ್ಯಂತ 7 ಸ್ಟಾರ್ ಹೋಟೆಲ್ ಅಲ್ಲಿ ಜೀವನ ಕಳೆದ್ರೆ, Servants there to help you every time. ಎಲ್ಲಾ ಸಮಯದಲ್ಲೂ ಕೆಲಸಗಾರರಿದ್ದಾರೆ ಸಹಾಯ ಮಾಡ್ಲಿಕ್ಕೆ. Some say, I wish I had it. ಎಲ್ಲ ಯಾರು ಹೇಳ್ತಿದಾರಲ್ವಾ, ನಮ್ಗೆ ಅನ್ಸುತ್ತೆ, ಬಯಸ್ತೀನಿ Yes, ನಮ್ಗೆ because you ಚೆನ್ನಾಗಿರ್ತಿತ್ತು don't ಅಂತ. understand faith. ಅದಕ್ಕೆ ಇನ್ನು ಹೇಳ್ತಿದೀನಿ, ನೀವು ಆ ನಂಬಿಕೆ ಅರ್ಥ Because ಮಾಡ್ಕೊಳ್ತಿಲ್ಲ. that lifestyle ಆ ಜೀವನ ಶೈಲಿ could defile you. ನಿಮ್ಮನ್ನ ಹಾಳು ಮಾಡುತ್ತೆ. I'm not saying it's not wrong to stay in a 7-star hotel. 7 ಸ್ಟಾರ್ ಹೋಟೆಲ್ ಅಲ್ಲಿ ಇರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. I'm just telling you, ನಾನು ಏನ್ ಹೇಳ್ತಿದ್ದೀನಿ, he had this opportunity ಈ ಅವಕಾಶ and he knew this is going to defile him. ಆತನಿಗೆ ಗೊತ್ತಿತ್ತು ಇದು ಆತನನ್ನ ಹಾಳು ಮಾಡ್ತದೆ ಅಂತ. He left it. ಅದನ್ನ ಬಿಟ್ಬಿಟ್ಟ. And then lastly, ಕಡೆಯದಾಗಿ victory of faith. ಒಂದು ಜಯದ ನಂಬಿಕೆ. This is very important. ತುಂಬಾ ಪ್ರಾಮುಖ್ಯವಾದದ್ದು. Do you know the Red Sea part? ನಿಮಗೆ ಗೊತ್ತಿದೆ ಕೆಂಪು ಸಮುದ್ರ ಯಾವ ರೀತಿಯಲ್ಲಿ ಭಾಗವಾಯಿತು. And the people who went in the, I don't know if you understand what is the parting of the Red Sea. ಕೆಂಪು ಸಮುದ್ರ ಇಬ್ಬಾಗದ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ Here is a wall of ಇಲ್ಲಿ water. ನೀರಿನ ಗೋಡೆ ನಿಂತ್ಕೊಂಡಿದೆ. This is another wall of water. ಈ ಕಡೆ ಬದಿಯಲ್ಲಿ ನೀರಿನ You can ಗೋಡೆ. see fishes inside. ಒಳಗಡೆ ನೀರು ಒಳಗಡೆ ಮೀನುಗಳು ಕಾಣಿಸ್ತಾ ಇದೆ. You are so small. ನೀವು ಇಷ್ಟು ಚಿಕ್ಕವರು. The walls are so high. ಆ ಗೋಡೆಗಳು ಅಷ್ಟು ಎತ್ತರ. You know anytime it can break. ನಿಮಗೆ ಗೊತ್ತಿದೆ ಯಾವ ಸಮಯದಲ್ಲಾದ್ರೂ ಕೂಡ ಇದು ಹಾಗೆ ವಾಪಸ್ ಬಂದ್ಬಿಡ್ಬೋದು ನಿಮ್ಮ ಮೇಲೆ. And what would you do? ನೀವೇನ್ ಮಾಡ್ತೀರಾ? All crossed. ಎಲ್ಲರೂ ಅಲ್ಲಿಂದ ದಾಟಿ And what ಹೋದ್ರು. the Egyptians said? ಈಜಿಪ್ಟಿಯನವರು ಏನಂದ್ರು? They didn't believe God. ಅವ್ರು ನಂಬಲಿಲ್ಲ. They didn't believe His word. ಅದನ್ನ ವಚನದಲ್ಲಿ ನಂಬಲಿಲ್ಲ. Oh, if they could do it, we will do it. ಇಸ್ರಾಯೇಲ್ ಜನರು ಮಾಡಿದ್ರು, ನಾವು ಮಾಡ್ತೀವಿ ಅಂತ ಹೋದ್ರು. What they did? ಅವ್ರು ಏನ್ ಮಾಡಿದ್ರು? They crossed. ಅವ್ರು ದಾಟಿ and ಹೋದ್ರು, drowned. ಅಲ್ಲೇ ಮುಳುಗಿ ಹೋದ್ರು. When you say my future is in God's hand, ನೀವು ಹೇಳುವಾಗ ನನ್ನ ಭವಿಷ್ಯ ದೇವರ you ಹಸ್ತದಲ್ಲಿದೆ, say by faith. ನೀವು ನಂಬಿಕೆಯಿಂದ You ಹೇಳ್ತೀರಾ. will never drown. ನೀವು ನಂಬಿಕೆಯಿಂದ ಹೇಳುವಾಗ ಎಂದಿಗೂ ಮುಳುಗುವುದಿಲ್ಲ. You say I will not be ashamed. ನೀವು ಹೇಳಿದ್ರೆ ನಾನು ಎಂದಿಗೂ ನಾಚಿಕೆ ಪಡುವುದಿಲ್ಲ. You will not be ashamed. ಎಂದಿಗೂ ನೀವು ನಾಚಿಕೆ ಪಡುವುದಿಲ್ಲ. I tell you, church, your life is going to change for the better. ನಾನು ಸಭೆಯ ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತವು ಉತ್ತಮವಾಗಿ ಬದಲಾಯಿಸಲ್ಪಡುತ್ತದೆ. I conclude this teaching on faith. ನಾನು ನಂಬಿಕೆಯ ಒಂದು ಸಂಗತಿಯ ಬಗ್ಗೆ ಮುಕ್ತಾಯ ಮಾಡ್ತೇನೆ. There is a lot more.
ಎಷ್ಟೋ ವಿಷಯಗಳಿದೆ. But because of time, I try to cut the time. Still, it's so much. ಸಮಯದ ಅಭಾವದಿಂದ ನಾನು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಕಡಿಮೆ ಮಾಡಿದ್ದೇನೆ. Let's pray. ಪ್ರಾರ್ಥನೆ ಮಾಡೋಣ. Father, in Jesus' name, ತಂದೆಯೇ ಯೇಸುವಿನ ನಾಮದಲ್ಲಿ, Lord, we know when Abraham heard the promises ಅಬ್ರಹಾಮನು ವಾಗ್ದಾನವನ್ನು that you're going to give him a land where the enemies lived. ಎಲ್ಲಿ ಶತ್ರುಗಳು ಜೀವಿಸ್ತಾ ಇದ್ದಂತ ಆ ದೇಶವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ, The Bible says he believed you. ಅಬ್ರಹಾಮನು ನಂಬಿದ. He believed you. ನಂಬಿದ But what he can see, ಆದ್ರೆ ಆತನ ಏನು he could only see the giants. ಬರೀ ದೈತ್ಯರನ್ನು ಮಾತ್ರ ನೋಡ್ದ. People who lived in that land. ಆ ಒಂದು ದೇಶದಲ್ಲಿ ಇದ್ದಂತ ದೈತ್ಯಗಳನ್ನ He never even reasoned how you will give that land. ಆತನು ಎದ್ದು ಕೂಡ ಕಾರಣಗಳನ್ನ ಹುಡುಕ್ಲಿಲ್ಲ, ಹೇಗೆ ದೇವರು ಕೊಡ್ಲಿಕ್ಕೆ ಸಾಧ್ಯ ಅಂತ. But many years later, ಎಷ್ಟೋ ವರ್ಷಗಳಾದ ಮೇಲೆ, 450 years later, 450 ವರ್ಷಗಳ ನಂತರ, we see the children of Abraham. ನಾವು ನೋಡ್ತೇವೆ ಅಬ್ರಹಾಮನ ಸಂತತಿಯವರು, they saw the same land, ಅದೇ ದೇಶವನ್ನ ನೋಡಿ, and they never believed. ಅವರು ಎಂದಿಗೂ ನಂಬಲಿಲ್ಲ. Lord, ಕರ್ತನೇ, kill in us ನಮ್ಮಲ್ಲಿ ಸಾಯಿಸು unbelief. ಅಪನಂಬಿಕೆಯನ್ನ. Help us to believe like Abraham. ಸಹಾಯ ಮಾಡು ಅಬ್ರಹಾಮನ ರೀತಿಯಲ್ಲಿ ನಂಬು. Help us not to look at others' faith. ಬೇರೆಯವರ ನಂಬಿಕೆಗೆ ನೋಡದಂತೆ ಇರುವುದಕ್ಕೆ Help ಸಹಾಯ us to ಮಾಡು. look at the faith of the as you said, we have a great cloud of witnesses. ನೀವು ವಚನದಲ್ಲಿ ಹೇಳಿರುವ ಹಾಗೆ ಕರ್ತನೆ, ಮೋಡದ ಹಾಗೆ ಸಾಕ್ಷಿಗಳು ನಮಗಾಗಿ ಎದುರು ನೋಡ್ತಾ In ಇದ್ದಾರೆ. Hebrews 12 chapter. ಹೀಬ್ರದವರಿಗೆ 12ನೇ Father, ಅಧ್ಯಾಯದಲ್ಲಿ I pray ನಾನು ಪ್ರಾರ್ಥಿಸ್ತೇನೆ, as we look at the cloud of witnesses, ನಾವು ಆ ಮೋಡಗಳಿರುವ ಸಾಕ್ಷಿಗಳನ್ನು ನೋಡುವಾಗ that we may understand faith. ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ That ಮಾಡಿ. each one of us ನಾವು ಪ್ರತಿಯೊಬ್ಬರು will have Abel in their life, ನಮ್ಮ ಜೀವಿತದಲ್ಲಿ ಏಬೇಲನ್ನು ನಮಗೆ Enoch, ಅನೋಕನಿರಲಿ, Noah, ನೋಹನಿರಲಿ, Abraham, ಅಬ್ರಹಾಮನಿರಲಿ, Isaac, ಇಸಾಕನಿರಲಿ, Jacob, ಯಾಕೋಬನಿರಲಿ, Joseph. ಯೋಸೇಫನಿರಲಿ. Lord, help, Lord, ನಮಗೆ ಸಹಾಯ that we will ಮಾಡಿ live like them ಅವರ ಹಾಗೆ ಜೀವಿಸಲಿಕ್ಕೆ, and glorify your name. ನಿನ್ನ ನಾಮಕ್ಕೆ ಮಹಿಮೆ In these ಸಲ್ಲಿಸುವುದಕ್ಕೆ days. ಈ ದಿನಗಳಲ್ಲಿ We love you, God. ನಿನ್ನನ್ನು ಪ್ರೀತಿಸುತ್ತೇವೆ. Thank you for loving us. ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. Pray in Jesus' name. ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Church, some announcements. Next Sunday, ಕೆಲವೊಂದು ಪ್ರಕಟಣೆಗಳಿದೆ. ಮುಂದಿನ ಭಾನುವಾರ we'll be meeting in the hall. ನಾವು ಈ ಹಾಲ್ ನಲ್ಲಿ We have ಭೇಟಿಯಾಗಲಿದ್ದೇವೆ. a common joint fellowship. ಒಂದು ಸಾಮಾನ್ಯವಾದ ಜಾಯಿಂಟ್ ಫೆಲೋಶಿಪ್ ಇರುತ್ತೆ I ಮುಂದಿನ ವಾರ. request you to come with your mask. ನಾನು ಕೋರಿಕೊಳ್ಳೋದೇನು ಅಂದ್ರೆ, ನಿಮ್ಮ ಒಂದು ಮಾಸ್ಕ್ ಜೊತೆ ಬನ್ನಿ. If you're above 60 years, you're not supposed to come according to government law. ಸರ್ಕಾರದ ನಿಯಮದ ಪ್ರಕಾರ 60 ವರ್ಷಕ್ಕಿಂತಲೂ ಹೆಚ್ಚಾಗಿದ್ರೆ ನೀವು ಬರಬಾರದು. And if you're 10 years old, you below 10 years, you can't 10 come. ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ ಬರಬಾರದು. And especially children are try to avoid. ವಿಶೇಷವಾಗಿ ಚಿಕ್ಕ ಮಕ್ಕಳು ಬರ್ದಂತೆ ಇರೋದು ಒಳ್ಳೆಯದು. And please bring a mask. ದಯವಿಟ್ಟು ನಿಮ್ಮ ಒಂದು ಮಾಸ್ಕ್ ಅನ್ನು We will ತೆಗೆದುಕೊಂಡು give ಬನ್ನಿ. you hand sanitizers. ನಿಮಗೆ ಹ್ಯಾಂಡ್ ಸ್ಯಾನಿಟೈಸರ್ ಕೊಡಲ್ಪಡುತ್ತೆ. And we will practice distancing. ಒಂದು ಡಿಸ್ಟೆನ್ಸಿಂಗ್ ಏನಿದೆ, ಸ್ವಲ್ಪ ದೂರ ನಿಂತ್ಕೊಂಡು ಮಾಡುವಂಥದ್ದು, ಅದನ್ನು ನಾವು ಅಭ್ಯಾಸ ಮಾಡೋಣ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.